ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಕಳೆದ ಸಂಚಿಕೆಗಳಿಂದ ಕಳೆದ ಎಪಿಸೋಡ್ಸಲ್ಲೆಲ್ಲ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಅನೇಕ ವಿಷಯಗಳಿಗೆ ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಿದ್ದೇವೆ. ಆದರೆ ಈ ಒಂದು ಸಂಚಿಕೆಯಿಂದ ವಿಶೇಷವಾಗಿ ನಾವು ಇನ್ನೊಂದು ಸೀರೀಸ್ ಅನ್ನು ನಾವು ಆರಂಭಿಸುವವರಾಗಿದ್ದೇವೆ. ಅದೇನೆಂಬುದಾಗಿ ನೋಡುವುದಾದರೆ ಪ್ರಕಟಣೆಯ ಪುಸ್ತಕ. ಸೊ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸತ್ಯವೇದದಲ್ಲಿ ಪ್ರಕಟಣೆಯ ಪುಸ್ತಕ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದ ಪುಸ್ತಕ. ಅನೇಕ ಪ್ರವಾದನೆಗಳನ್ನು ಒಳಗೊಂಡಿರುವಂತಹ ಪುಸ್ತಕವಾಗಿದೆ. ಆ ಒಂದು ಪ್ರಕಟಣೆಯ ಪುಸ್ತಕದ ಕುರಿತಾಗಿ ವಿವರವಾಗಿ ನಾವು ಒಂದೊಂದು ವಿಷಯಗಳನ್ನು ಕೂಡ ಕೇಳಿ ತಿಳಿದುಕೊಂಡು ಬನ್ನಿ. ಪ್ರೈಸ್ ಲಾರ್ಡ್. ಬ್ರದರ್, ನಾವು ಇಲ್ಲಿವರೆಗೂ ಅನೇಕ ಎಪಿಸೋಡ್ಗಳನ್ನು ಮಾಡಿದ್ವಿ. ಅನೇಕ ಸಭೆಗಳ ಕುರಿತಾಗಿ, ದೇವರ ಬರೋಣದ ಕುರಿತಾಗಿ ಅನೇಕ ವಿಷಯಗಳನ್ನು ಮಾತನಾಡಿದ್ದೇವೆ. ಆದರೆ ಈ ಒಂದು ಸಂಚಿಕೆಯಿಂದ ಪ್ರಕಟಣೆಯ ಪುಸ್ತಕದ ಕುರಿತಾಗಿ ನಮ್ಮ ವ್ಯೂವರ್ಸ್ ಅನೇಕರು ಅದರ ಕುರಿತಾಗಿ ಬಹಳ ಕಾತುರದಿಂದ ಇದ್ದಾರೆ. ಸೊ ಪ್ರಕಟಣೆಯ ಪುಸ್ತಕದ ಕುರಿತಾಗಿ ನಾವು ಬರುವಂಥ ಎಪಿಸೋಡ್ಗಳಲ್ಲಿ ಮಾತನಾಡೋ ಎಂಬುದಾಗಿ ಚರ್ಚೆ ಮಾಡುತ್ತಾ ಇದ್ದೇವೆ. ಸೊ ಅದರ ಕುರಿತಾಗಿ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಪ್ರಕಟಣೆ ಪ್ರವಾದನೆ ಗ್ರಂಥನೇ ಬಹಳ ಬಂದು ಎಲ್ಲದರ ಎಂಡದು ಕಡೆಯ ಬುಕ್ಕು ಅಂತ ಹೇಳೋದ್ರಿಂದ ಮಾತ್ರ ಅಲ್ಲ. ಈಗ ಆದಿಕಾಂಡ ಎನ್ನುವುದು ಒಂದು ಸ್ಟಾರ್ಟಿಂಗ್, ಯಾವ ರೀತಿ ಎಲ್ಲವನ್ನ ದೇವರು ಸ್ಟಾರ್ಟ್ ಮಾಡ್ತಾರಲ್ವಾ, ಎಲ್ಲವನ್ನ ಮುಗಿಸುವುದು ಬಂದು ರೆವಲ್ಯೂಷನ್ ಅಲ್ಲಿದೆ. ಹಾಗಾದರೆ ಒಂದು ಸ್ಟಾರ್ಟಿಂಗ್ ಎಷ್ಟು ಇಂಪಾರ್ಟೆಂಟ್, ಒಂದು ಎಂಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಎಲ್ಲ ಬುಕ್ಕು ಇಂಪಾರ್ಟೆಂಟ್, ಅದರಲ್ಲಿ ಯಾವುದು ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ಎಂಡ್ ಅಂತ ಒಂದಿದೆ. ಸೇವೆಯನ್ನೊಬ್ರು ಆರಂಭಿಸ್ತಾರೆ, ಆರಂಭ ಬಹಳ ಇಂಪಾರ್ಟೆಂಟ್. ಅದು ಹೌದು. ನಂಬಿಕೆಯನ್ನು ಆರಂಭಿಸಿದವರು ಮುಗಿಸುವರು ಅಂತ ಒಂದಿದೆ. ಅದನ್ನು ಮುಗಿಸಿದ್ರೇನೆ ಅದಕ್ಕೊಂದು ಮರ್ಯಾದೆ. ಸೊ ಯಾಕೆ ಹೇಳಕ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ನೀವು ಮಲಾಕಿ ಪುಸ್ತಕವನ್ನು ನೋಡೋದಾದ್ರೆ ಅದು ಕಡೆಯ ಪುಸ್ತಕ. ಆ ಪುಸ್ತಕವನ್ನು ನೋಡುವುದಾದ್ರೆ ಅದು ಅಂತ್ಯವಾಗುವುದಿಲ್ಲ. ಅಡವಿಯಲ್ಲಿ ಕೂಗುವನ ಶಬ್ದವನ್ನು ಕೇಳಿದ್ರೆ ಅಲ್ಲಿ ನಿಲ್ಲುತ್ತಷ್ಟೇ, ಆಮೇನಂತ ಇರೋದಿಲ್ಲ. ಒಂದು ಅಂತ್ಯವೇಳೆ ನಿಲ್ಲುತ್ತೆ. ಅದಕ್ಕೇನು ಕಾರಣ ಅಂತ ಕೇಳುವುದಾದ್ರೆ ಇನ್ನು ಬುಕ್ಸ್ ಬರುತ್ತೆ, ನ್ಯೂ ಟೆಸ್ಟಿಮೆಂಟ್ ಬರುತ್ತೆ. ಅದೆಲ್ಲ ಬಂದು ಪರಿಪೂರ್ಣ ಮುಗಿಸೋಣ ಎಂಬುದು ದೇವರಾತ್ಮನ ಒಂದು ಯೋಜನೆ. ಹಾಗಾದ್ರೆ ನ್ಯೂ ಟೆಸ್ಟಿಮೆಂಟ್ ಬರುತ್ತೆ ಅಂದರೆ ಆ ಒಂದು ದೇವರ ಭವಿಷ್ಯದ ಕಾರ್ಯಗಳೆಲ್ಲ ಅಲ್ಲಿ ಬರುತ್ತೆ. ಅಲ್ಲಿ ಆದಿದ್ರು ನೋಡೋದಾದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಆಮೇನಂತ ಅದು ಮುಗಿದೋಯ್ತು. ಅಂದ್ರೆ ಅರ್ಥ ಇದ್ರ ಮುಂದೆ ಏನ್ ಮಾಡಬೇಡಿ, ಕೂಡಿಸಲಬಾರದು, ಕಡಿಮೆನೆ ಮಾಡಬಾರದು, ಫಿನಿಶ್ಡ್. ಸೊ ಫಿನಿಶಿಂಗ್ ಬುಕ್ ಎನ್ನುವುದು ಬಂದು ಅದರಲ್ಲೊಂದು ಸ್ಪೆಷಾಲಿಟಿ, ಅದರಲ್ಲಿರುವಂತಹ ಒಂದು ಫಸ್ಟ್ ಸ್ಪೆಷಾಲಿಟಿ. ಎರಡನೇದಾಗಿ ಪ್ರಕಟಣೆ ಪ್ರವಾದನೆ ಗ್ರಂಥವೇ ಬೈಬಲ್ನಲ್ಲಿ 100% ಪ್ರೊಫೆಟಿಕಲ್ ಬುಕ್. ಅದು ಎಲ್ಲಾ ವಾಕ್ಯಗಳು ಪ್ರವಾದನೆ ವಾಕ್ಯಗಳು, ಮೊದಲ ಅಧ್ಯಾಯದಿಂದ ಹಿಡಿದು ಕೊನೆಯ ಅಧ್ಯಾಯದವರೆಗೂ ಪ್ರವಾದನೆಗಳದರಲ್ಲಿ. ಈಗ ಪ್ರವಾದನೆಯ ಪುಸ್ತಕಗಳು ಉಂಟು. ಉದಾಹರಣೆಗೆ ಯೆಶಾಯ ಪುಸ್ತಕ 5ನೇ ಅಧ್ಯಾಯದಲ್ಲಿ ಅವರಿಗೆ ಪ್ರವಾದನೆ ನೋಡಿ ಶುರು ಮಾಡ್ತಾರೆ, ಅಲ್ಲಿಂದ ಆರಂಭ ಆಗುತ್ತೆ. ಇವಾಗ ದಾನಿಯೇಲ್ ಪುಸ್ತಕ ಇದೆ ನೋಡಿ, ಮೊದಲ 6 ಅಧ್ಯಾಯದಲ್ಲಿ ದಾನಿಯೇಲನ ಲೈಫ್ ಹಿಸ್ಟ್ರಿ ಇರುತ್ತೆ. 7ರಿಂದ 12ರವರೆಗೆ ಪ್ರಾಫೆಸಿಸ್ ಇರುತ್ತೆ, ವರ್ಕ್ಸ್ ಆಫ್ ಡ್ಯಾನಿಯಲ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಪ್ರತಿ ಪುಸ್ತಕದಲ್ಲೂ ಸ್ವಲ್ಪ ಪ್ರವಾದನೆಗಳು, ಪ್ರಸ್ತುತ ಸಂಭವಗಳು ಮಿಕ್ಸ್ ಆಗಿರುತ್ತೆ. ಆದರೆ ರೆವಲ್ಯೂಷನ್ ಅಲ್ಲಿ ಮಾತ್ರ, ಪ್ರಕಟಣೆ ಪ್ರವಾದನೆ ಗ್ರಂಥ ಮಾತ್ರ 100% ಮೊದಲ ಅಧ್ಯಾಯದಿಂದ ಹಿಡಿದು ತಂದೆಯಾದ ದೇವರು ಬೇಗ ಸಂಭವಿಸಬೇಕಾಗಿರುವ ಕಾರ್ಯಗಳನ್ನು ಯೇಸು ಕ್ರಿಸ್ತನ ಕೈಗೆ ಒಪ್ಪಿಸಿಕೊಟ್ಟಿದ್ದು, ಅವರು ತಮ್ಮ ದೂತರನ್ನು ಕಳುಹಿಸಿ ಯೋಹನನಿಗೆ ಪ್ರಕಟಿಸಿದಂತಹ ವಿಶೇಷತೆ ಅದು ಮೊದಲ ಆರಂಭದಲ್ಲಿ ಪ್ರಾಫೆಸಿಯಿಂದ ಆರಂಭ ಆಗುತ್ತೆ. ಅದರ ನಂತರ ಅವ್ರು ಹೇಳ್ಬೇಕಾದ್ರೆ ನೀನು ಆಸಿಯಾ ಸೀಮೆಯಲ್ಲಿರುವ 7 ಸಭೆಗಳಿಗೆ ಬರೆ, ಅದರ ನಂತರ 4ನೇ ಅಧ್ಯಾಯದಲ್ಲಿ ನಿಮಗೆ ಸಂಭವಿಸುವಂತ ಕಾರ್ಯವನ್ನು ತೋರಿಸುತ್ತೇನೆ ಅಂತ ಹೇಳ್ತಾರೆ. ಎಲ್ಲವನ್ನ ನೋಡುವುದಾದ್ರೆ ಇನ್ನು ಮುಂದೆ ಸಂಭವಿಸುವಂತ ಕಾರ್ಯಗಳು. ಅದರಲ್ಲಿ ದೊಡ್ಡ ಆಶ್ಚರ್ಯ ಅಂತ ಕೇಳುವುದಾದ್ರೆ, ಮುಗಿಬೇಕಾದ್ರೆ ಕೂಡ ಪರ್ಫೆಕ್ಟಿಕಲ್ ಆಗಿ ಮುಗಿಯುತ್ತೆ. ಬೇಗ ಯೇಸು ಬರಲಿದ್ದಾರೆ, ಅದೊಂದು ಪ್ರಾಫೆಸಿ, ಅದ್ರ ಜೊತೆಗೆ ಅದು ಮುಗಿಯುತ್ತೆ. ಸೊ 100% ಪ್ರೊಫೆಟಿಕಲ್ ಬುಕ್ ಅದು. ಅದರಲ್ಲಿರುವಂತಹ ಇದು ಎರಡನೇ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಷಯ. ಹಾಗಾದ್ರೆ ಈ ಪ್ರಕಟಣೆಯ ಪುಸ್ತಕ ಅಂದ್ರೆ ಹೆಸರೇ ಒಂಥರ ವ್ಯತ್ಯಾಸವಾಗಿದೆ. ಸೊ ನಾವು ಬೈಬಲ್ ಅಲ್ಲಿ ನೋಡಬೇಕಾದ್ರೆ ಒಂದೊಂದು ಪುಸ್ತಕ ಕೂಡ ಒಂದೊಂದು ಹೆಸರು ಇರುತ್ತದೆ. ಆದ್ರೆ ವಿಶೇಷವಾಗಿ ಈ ರೆವಲ್ಯೂಷನ್ ಬುಕ್ಕಿಗೆ ನೋಡ್ಬೇಕಾದ್ರೆ ರೆವಲ್ಯೂಷನ್ ನ ಹೆಸರೇ ಒಂದು ವ್ಯತ್ಯಾಸವಾಗಿದೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಈಗ ರೆವಲ್ಯೂಷನ್ ಪ್ರಕಟಣೆಯ ಪ್ರವಾದನೆ ಗ್ರಂಥ ಎನ್ನುವಂತಹ ಹೆಸರು ಆ ರೀತಿ ಹೇಳ್ತೀವಲ್ವಾ, ಆ ರೀತಿ ತೆಗೆದುಕೊಳ್ಳುವುದಾದರೆ ಒಂದು ವಿಶೇಷವಾಗಿರುವ ಕಾರ್ಯವನ್ನು ಪ್ರಕಟಿಸುವುದು. ಓಕೆ, ಪ್ರಕಟಣೆಯ ಪ್ರವಾದನೆ ಗ್ರಂಥ ಒಂದು ವಿಶೇಷತೆಯನ್ನು ಪ್ರಕಟಿಸುತ್ತದೆ. ಎಲ್ಲೋ ವಿಶೇಷವೇ, ಅದರಲ್ಲಿ ಯಾಕೆ ವಿಶೇಷವನ್ನು ಪ್ರಕಟಿಸ್ತೀವಿ ಅಂತ ನೋಡೋದಾದರೆ, ಎಟರ್ನಲ್ ಕುರಿತಾಗಿರುವಂತಹ ಒಂದು ದರ್ಶನ ಬಂದು ನಮಗೆ ನಾರ್ಮಲ್ ಆಗಿರುತ್ತೆ. ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಪರಲೋಕಕ್ಕೆ ಹೋಗ್ತೀವಿ, ನಮಗೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ಅಲ್ವಾ, ಆದರೆ ಪರಿಪೂರ್ಣವಾಗಿ ಎಟರ್ನಲ್ ಇರುವಂತಹ ಕಾರ್ಯಗಳನ್ನು 100% ಮಾತಾಡುತ್ತೆ. ನಾನು ನನ್ನ ವ್ಯೂ ಅಲ್ಲಿ ಹೇಳ್ತೀನಿ, ವಿಶೇಷ ಎನ್ನುವಂತಹ ಪದದ ಅರ್ಥವನ್ನ ನಾನು ಓದಿರುವ ಪ್ರಕಾರದಲ್ಲಿ ಹೇಳ್ತೀನಿ ನೋಡಿ. ಒಂದು ವಿಷಯವನ್ನ ಅರ್ಥ ಮಾಡಿಸುವುದಕ್ಕೆ ಒಂದು ಸಾಮ್ಯವನ್ನ ಯೇಸು ಕೈ ಹೇಳ್ತಾರೆ. ನೀವು ನೋಡಿರ್ತೀರಾ, ಗಾಸ್ಪಲ್ ಬುಕ್ಸ್ ಅಲ್ಲಿ ನೀವು ನೋಡಿರ್ತೀರ ಅದನ್ನಲ್ವಾ. ಒಂದು ವಿಷಯವನ್ನ ಅರ್ಥ ಮಾಡಿಸುವುದಕ್ಕೆ, ಉದಾಹರಣೆಗೆ ಬೀಜವನ್ನ ಬಿತ್ತುವವನ ಸಾಮ್ಯಕ್ಕೆ ಹೋಗೋಣ. ಅನಂತರ ಬಂದು ದ್ರಾಕ್ಷಾ ತೋಟದ ಸಾಮ್ಯ ಅಂತ ಇರುತ್ತೆ. ಈ ಒಂದು ಸಾಮ್ಯಕ್ಕೆ ಒಂದು ವಿಷಯವನ್ನ ಅವ್ರು ಹೇಳ್ತಾರಲ್ವಾ, ಅದು ಬಂದು ಭೂಮಿಯಲ್ಲಿರುವಂತಹ ಒಂದು ಸಂಭವ, ಒಂದು ಕಾರ್ಯವಿರುತ್ತೆ. ಹೌದು. ಅದನ್ನಿಟ್ಟು ಒಂದು ಸಾಮ್ಯವನ್ನ ಹೇಳ್ತಾರೆ. ಇನ್ನೊಂದು ಅರ್ಥ ಆಗೋ ವಿಷಯ ಇಟ್ಬಿಟ್ಟು ಅವರನ್ನ ಸಾಮ್ಯ ಅರ್ಥ ಹೇಳ್ತಾರೆ. ಸಾಮ್ಯವೆಂದರೆ, ಸಾಮಾನ್ಯವಾಗಿ ಸಾಮ್ಯ ಅಂತ ಹೇಳಿದ್ರೆ ನಮಗೆ ತಿಳಿದ ಮಟ್ಟಿಗೆ ಗೊತ್ತಿಲ್ಲದಿರುವಂತ ವಿಷಯವನ್ನ ತಿಳಿಸುವುದಕ್ಕೆ ಯೂಸ್ ಮಾಡುವಂತ ಒಂದು ಎಕ್ಸಾಂಪಲ್ ಸಾಮ್ಯ. ಹೌದು.
ಒಬ್ಬರು ವಿಮಾನವನ್ನು ನೋಡಿಲ್ಲ ಅಂತ ಇಟ್ಕೊಳ್ಳಿ, ಅವನ ಬಳಿ ಕೇಳ್ತಾನೆ ಫ್ಲೈಟ್ ಹೆಂಗಿರುತ್ತೆ ಅಂತ ಕೇಳ್ತಾರೆ. ಯುರೋಪ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅದು ಪಕ್ಷಿಯ ಥರ ಹಾರುತ್ತೆ. ಗೊತ್ತಿರುವಂಥ ವಿಷಯವನ್ನು ಹಿಡಿದು ಗೊತ್ತಿಲ್ಲದಿರುವಂಥ ವಿಷಯವನ್ನು ತಿಳಿಸುವುದೇ ಸಾಮ್ಯ. ಬೈಬಲ್ ಪ್ರಕಾರ ಸಾಮ್ಯ ಅಂದ್ರೆ ಅಂತ ನೀವು ಕೇಳುವುದಾದರೆ ಅದು ಬಂದು ಹೆವೆನ್ಲಿ ಸೀಕ್ರೆಟ್ಸ್. ಒಂದು ಸಾಮ್ಯದ ಹಿಂದೆ ಹೆವೆನ್ಲಿ ಸೀಕ್ರೆಟ್ ಇರುತ್ತೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 9, 10, 11ನೇ ವಾಕ್ಯದಲ್ಲಿ ಶಿಷ್ಯರು ಬಂದು ಕೇಳ್ತಾರೆ ಯೇಸುವಿನ ಬಳಿ, ನೀವು ಯಾಕೆ ಅವರ ಬಳಿ ಸಾಮ್ಯಗಳಿಂದ ಮಾತಾಡ್ತೀರಾ ಅಂತ ಕೇಳ್ತಾರೆ. ಕೇಳಬೇಕಾದ್ರೆ ಯೇಸು ಹೇಳ್ತಾರೆ, ಪರಲೋಕ ರಾಜ್ಯದ ರಹಸ್ಯಗಳನ್ನ ತಿಳಿಯುವ ಹಾಗೆ ನಿಮಗೆ ಅನುಗ್ರಹಿಸಲ್ಪಟ್ಟಿರುವುದು ಅವರಿಗೆ ಅನುಗ್ರಹಿಸಲ್ಪಟ್ಟಿಲ್ಲ ಅಂತ ಹೇಳ್ತಾರೆ. ಸೊ ಬ್ಯಾರಬಲ್ ಅಂದ್ರೆ ಸಾಮ್ಯ ಅಂದ್ರೆ ಹೆವೆನ್ಲಿ ಸೀಕ್ರೆಟ್ ಎಂಬುದಾಗಿ ಅದು ಅರ್ಥ. ಸರಿ, ಈ ಹೆವೆನ್ಲಿ ಸೀಕ್ರೆಟ್ನ ನಿಮಗೆ ಏಡಿಸುವುದಕ್ಕೆ, ಅರ್ಥ ಮಾಡಿಸುವುದಕ್ಕೆ ಯೇಸು ಏನು ಮಾಡ್ತಾರೆ ಅಂತ ಕೇಳುವುದಾದರೆ, ಒಂದು ಲೋಕದ ವಿಷಯವನ್ನು ಕೈಯಲ್ಲಿ ತೆಗೆದುಕೊಂಡು ಒಂದು ಬೀಜ ಅಥವಾ ಒಂದು ಲ್ಯಾಂಡ್ ಇತ್ತು, 4 ವಿಧವಾಗಿರುವಂತಹ ಲ್ಯಾಂಡ್ ಇದೆ, ಆ 4 ವಿಧವಾಗಿರುವ ಲ್ಯಾಂಡ್ನಲ್ಲಿ ಒಂದು ಬೀಜವು ಬಿದ್ದಿತ್ತು. ಆ ರೀತಿ ಹೇಳ್ತಾರೆ, 4 ವಿಧವಾಗಿರುವ ಲ್ಯಾಂಡ್ ಎನ್ನುವುದು ನಾವು ನೋಡುವಂಥದ್ದು. ಲೋಕ ರೀತಿಯಲ್ಲಿ ನೋಡುವುದಾದರೆ ಯೇಸು ಉಂಟು ಮಾಡಬೇಕಾದ್ರೆ ಒಂದು ಲ್ಯಾಂಡ್ ಇದೆ. ಅಂದರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಕರ್ತನು ಭೂಮಿಯಲ್ಲಿ ಎಲ್ಲವನ್ನ ಉಂಟು ಮಾಡಿದ್ರು, ಒಳ್ಳೆಯದು ಅಂತ ನೋಡಿದ್ರು, ಒಳ್ಳೆಯಂದಿಲ್ಲ. ಈಗ ಆದಾಮನು ಪಾಪ ಮಾಡಿದ ನಂತರ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೇನೆ. ಆದಾಮನು ಪಾಪ ಮಾಡಿದ ಕೂಡಲೇ ಅದು ಮುಳ್ಳನ್ನು ಹುಟ್ಟಿಸುವಂತೆ ಮಾಡುತ್ತೆ. ಹಾಗಾದ್ರೆ 2ನೇ ಲ್ಯಾಂಡ್ ಬರ್ತಾ ಇದೆ, ಮುಳ್ಳು. ಸರಿನಾ? 3ನೇದಾಗಿ ಒಂದು ಲ್ಯಾಂಡ್ ಯೇಸು ಹೇಳ್ತಾರೆ ದಾರಿಯ ಮುಗದಲ್ಲಿ ಬಿದ್ದಿತ್ತು. ಕೆಲವೊಂದು ಬೀಜ ಎಲ್ಲಿ ಬಿತ್ತು? ಆನ್ ದಿ ವೇ, ದಾರಿಯ ಮುಗ್ಗಲಲ್ಲಿ. ಇದನ್ನ ಯಾರಂತ ಕೇಳುವುದಾದರೆ ಕಾಯಿನ್ ನೋಡಿ ದೇವ್ರು ಹೇಳ್ತಾರೆ ತಿರುಗಾಡುವವನಾಗಿರ್ತೀಯ ನೀನು ಅಂತ ಹೇಳಿ. ನಿನಗೇನು ಮುಂದೆ ಅದು ಫಲ ಕೊಡುವುದಿಲ್ಲ, ಭೂಮಿ ಏನು ಮಾಡಲ್ಲ, ಫಲ ಕೊಡಲ್ಲ. ಯಾವಾಗಲೂ ನೋಡೋದಾದ್ರೆ ನಡೆಯುವಂತಹ ದಾರಿಯಲ್ಲಿ ನಿಮಗೆ ಏನು ಅಲ್ಲಿ ಬೆಳೆಯಲ್ಲ. ಅಲ್ಲಿ ಕೆಲವರು ನಡೀತಾ ಓಡಾಡ್ತಾ ಇದ್ರೆ ಆ ಸ್ಥಳ ಏನಾಗುತ್ತೆ ಅಂತ ನೋಡೋದಾದ್ರೆ ಒಂಥರ ಅದು ದಾರಿ ಥರ ಆಗೋಗುತ್ತೆ, ಪಾತ್. ಹೇಳ್ತಾರೆ ನಡೆಯುವ ಅದು ಹಾದಿ ಅಂತ, ಅಲ್ಲಿ ಏನು ಬೆಳೆಯಲ್ಲ. ಇವರು ಕಾಯಿನ್ ನೋಡಿ ದೇಶಭ್ರಷ್ಟನಾಗಿರ್ತೀಯ ಅಂತ ಹೇಳ್ತಾರೆ. ಯೇಸು ಹಿಡಿದ ಲ್ಯಾಂಡ್, 3ನೇ ಲ್ಯಾಂಡು, ಅದು ಬಂದು ದಾರಿಯ ಮೊಗಲಲ್ಲಿ ಬಿದ್ದದ್ದು, ನಡೆದು ತಿರುಗಾಡುವಂತಹ ಸ್ಥಳ. 4ನೇದು ಬಂದು ಕಲ್ಲಿನ ಬಂಡೆ. ಈ ಕಲ್ಲಿನ ಬಂಡೆ ಬಂದು ಎಲ್ಲಿ ಬರುತ್ತೆ ಅಂತ ಕೇಳುವುದಾದರೆ ಆ ಬಂಡೆಯ ನೀರು, ಯೇಸು ಕ್ರಿಸ್ತನು ಈ ಜನಗಳಿಗೆ ಬರುವಂತಹ ಬಂಡೆ. 4 ಲ್ಯಾಂಡ್ ಬಗ್ಗೆ ಹೇಳ್ತಾರಲ್ಲಿ. ಈಗ ಈ 4 ಲ್ಯಾಂಡ್ ಅಲ್ಲಿ ಬೀಜ ಬಿತ್ತು ಅಂತ ಹೇಳ್ತಾರಲ್ವಾ, ಇದು ಒಂದು ರೀತಿಯಾಗಿರುವಂತಹ ಸೀಕ್ರೆಟ್, ಹೆವೆನ್ಲಿ ಸೀಕ್ರೆಟ್. ಆದ್ರೆ 4 ಲ್ಯಾಂಡ್ ಭೂಮಿಯಲ್ಲಿ ನಮ್ಮ ಕಣ್ಣು ಮುಂದೆ ಇದೆ. ನೀವು ನಾರ್ಮಲ್ ನೋಡೋದಾದ್ರೆ ಒಂದು ಮುಳ್ಳಿನ ಲ್ಯಾಂಡ್ ಇರುತ್ತೆ, ಒಂದು ಒಳ್ಳೆಯ ಲ್ಯಾಂಡ್ ಇರುತ್ತೆ. ಕೆಲವೊಂದರ ನೋಡೋದಾದ್ರೆ ಏನಿಲ್ಲದಿರುವಂತಹ ವೆಸ್ಟ್ ಲ್ಯಾಂಡ್, ನಡೆಯುವ ಹಾದಿ ಇರುತ್ತೆ, ಒಂದು ಕಡೆ ಬೆಟ್ಟ ಇರುತ್ತೆ, ಬಂಡೆ ಇರುತ್ತೆ. ಇದು 4 ನಮ್ಮ ಕಣ್ಣು ಮುಂದೆ ಇರುವಂತದ್ದಾಗಿದೆ. ಈ 4ರಿಂದ 4 ಸೀಕ್ರೆಟ್ ಇದೆ. ಬೀಜ ಎನ್ನುವುದು ವಾಕ್ಯ. ಈಗ ಇದನ್ನಿಟ್ಟು ಅವರು ನಮಗೊಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಇದರಲ್ಲಿ ಬಂದು ಹೆವೆನ್ಲಿ ಸೀಕ್ರೆಟ್ ಇದೆ, ಇಷ್ಟೊಂದು ಇದೆ ಅಲ್ವಾ. ಆದರೆ ರೆವಲ್ಯೂಷನ್ ಅಲ್ಲಿ ಮಾತ್ರ ಅವರು ಹೇಳುವಂತಹ ಯಾವ ಎಕ್ಸಾಂಪಲ್ ಭೂಮಿಯಲ್ಲಿ ಇರೋದೇ ಇಲ್ಲ. ಯಾವುದನ್ನು ನೀವು ಭೂಮಿಯಲ್ಲಿ ಇರುವಂತ ಎಕ್ಸಾಂಪಲ್ ಇಟ್ಟು ನೀವು ಸಾಮಾನ್ಯವಾಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ ಅವನಿಗೆ ಗೊತ್ತಿರುವಂತಹ ವಿಷಯವನ್ನು ಹೇಳ್ತಾನೆ ಅರ್ಥ ಮಾಡಿಸ್ಬೇಕು. ಇವರು ಹೇಳುವಂತಹ ಯಾವುದು ಅವನಿಗೆ ಗೊತ್ತಿಲ್ಲದಿರುವ ಕಾರ್ಯ ಅದನ್ನಿಟ್ಟು ಒಂದು ಸಾಮ್ಯವಾಗಿ ಹೇಳಿ ಒಂದು ವಿಷಯವನ್ನ ಅರ್ಥ ಮಾಡಿಸ್ತಾರೆ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಒಂದು ಮೃಗವನ್ನ ಹೇಳ್ತಾರೆ, ಸಮುದ್ರದ ಒಳಗಿಂದ ಒಂದು ಮೃಗ ಎದ್ದು ಬಂದಿತ್ತು ಎಂಬುದಾಗಿ. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವೆ ಎಂಬುದಾಗಿ ಇದೆ. ಅಂತ ಒಂದು ಮೃಗ ಲೋಕದಲ್ಲಿ ಇಲ್ಲವೇ ಇಲ್ಲ. 7 ತಲೆಗಳಿರುವಂತಹ ಸರ್ಪ ಇದೆ ಅಂತೆಲ್ಲ ಹೇಳ್ತಾರೆ. ಅವ್ರ ಹಿಂದೆ ನೋಡಿದ್ರೆ ಗೊತ್ತಿಲ್ಲ, ಆದ್ರೆ ಇವಾಗ ನಮ್ಮ ಕಣ್ಮುಂದೆ ಅಂತಹ ನಾವು ನೋಡಿಲ್ಲ. ಆ ರೀತಿ ಒಂದಿಲ್ಲ. ಒಂದು ವೇಳೆ 7 ತಲೆ ಇದ್ರೂ ಅದಕ್ಕೆ 10 ಕೊಂಬುಗಳು ಇರುವುದಿಲ್ಲ, ಇಲ್ವಾ? ಆ ರೀತಿ ಇದ್ರೂ ಅದು ಸಮುದ್ರದ ಒಳಗೆ ಇರುವುದಿಲ್ಲ. ಒಂದು ವೇಳೆ ಸಮುದ್ರದ ಒಳಗಿದ್ರೂ ಭೂಮಿಯಲ್ಲಿ ಬಂದು ನಡೆಯೋದಿಲ್ಲ. ಸಮುದ್ರ ತೀರಕ್ಕೆ ಅದು ಬರುತ್ತೆ. ಹಾಗಾದ್ರೆ ಈ ರೀತಿ ಇಲ್ಲದಿರುವಂತಹ ಒಂದು ಮೃಗ ಅದು. ಇದೇ ರೀತಿನೇ ನೀವು ಬೈಬಲ್ನಲ್ಲಿ ರೆವಲ್ಯೂಷನ್ ನಲ್ಲಿ ಅವ್ರು ಹೇಳುವಂತಹ ವಿಷಯಗಳಿದೆಯಲ್ಲ, ಇದು ಯಾವುದು ಭೂಮಿಯಲ್ಲಿ ನೀವು ನೋಡುವಂತಹ ಕಾರ್ಯವಾಗಿ ಒಂದು ಎಕ್ಸಾಂಪಲ್ ಆಗಿ ಇರೋದಿಲ್ಲ. ಒಂದು ಸ್ತ್ರೀ ಇದ್ದಳು, ಸೂರ್ಯನನ್ನು ಧರಿಸಿದ್ದಳು, ಚಂದ್ರನ ಮೇಲೆ ನಿಂತಿದ್ದಳು, 12 ನಕ್ಷತ್ರಗಳು ಅವಳ ತಲೆಯ ಮೇಲಿತ್ತು. ಈ ರೀತಿಯ ಒಂದು ಸ್ತ್ರೀ ನೀವು ನೋಡಕ್ ಸಾಧ್ಯನೇ ಇಲ್ಲ, ವರ್ಲ್ಡ್ ಅಲ್ಲಿ ಇಲ್ಲ. ಯಾವುದನ್ನ ಬೇಕಾದ್ರೂ ತಗೊಳ್ಳಿ, ಅದು ವರ್ಲ್ಡ್ ಅಲ್ಲಿ ಇಲ್ಲದಿರುವಂತಹ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಆ ಎಕ್ಸಾಂಪಲ್ ನ ಇಟ್ಕೊಂಡು ನಿಮಗೆ ಇದುವೇ ಅರ್ಥ ಆಗಲ್ಲ ನಮಗೆ ಮೊದಲು, ಇದನ್ನಿಟ್ಟುಕೊಂಡು ಇನ್ನೊಂದು ಹೆವೆನ್ಲಿ ಸೀಕ್ರೆಟ್ ಅರ್ಥವಾಗದಿರೋ ವಿಷಯವನ್ನು ತಿಳಿಯಪಡಿಸ್ತಾರೆ. ಹಾಗಾದ್ರೆ ಈ ಮೆಥಡ್ ಯಾವ ರೀತಿ ಇದೆ ನೋಡಿ. ಈ ಮೆಥಡ್ ಆಫ್ ಪ್ರೆಸೆಂಟೇಷನ್ ಹೆಂಗಿದೆ. ನೀವು ಒಂದು ಶಾಲೆಗೆ ಓದಕ್ಕೆ ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ, ನಿಮ್ಮ ಭಾಷೆಯಲ್ಲಿ ಹೇಳ್ಕೊಡ್ತಾರೆ. ಅದಕ್ಕೆ ತಮಿಳು, ಕನ್ನಡ ಯಾವುದೋ ಒಂದು, ಇಂಗ್ಲಿಷ್ ಹೇಳ್ಕೊಡ್ತಾರೆ, ಸರಿನಾ? ಆ ಒಂದು ಪಾಠವನ್ನ ನಮಗೆ ಅರ್ಥ ಮಾಡಿಸುವುದಕ್ಕಾಗಿ ಅವರೆಷ್ಟು ಪಾಡು ಪಡ್ತಾರೆ ನಮಗೆ ಗೊತ್ತಿರುವ ಲ್ಯಾಂಗ್ವೇಜ್ ಅಲ್ಲಿ. ಒಂದು ಗೊತ್ತಿಲ್ಲದಿರುವಂತಹ ಲ್ಯಾಂಗ್ವೇಜ್ ನಲ್ಲಿ ಇಲ್ಲಿಯವರೆಗೂ ನೀವು ಕಲಿಯದಿರುವಂತಹ ಪಾಠವನ್ನ ಹೆಂಗ್ ಹೇಳ್ಕೊಡ್ತೀರಾ? ಕಷ್ಟ ಆಗಲ್ಲ, ಸಾಧ್ಯನೇ ಇಲ್ಲ, ಇಲ್ವಾ? ಇವಾಗ ನಿಮಗೆ ಒಬ್ರು ದಿಢೀರಂತ ಪಾಠ ತಗೊಂತಾರೆ, ನಿಮಗೆ ಫ್ರೆಂಚೇ ಗೊತ್ತಿಲ್ಲ, ದಿಢೀರಂತ ಅವ್ರು ಫ್ರೆಂಚಲ್ಲಿ ಬಂದು ಪಾಠ ಮಾಡ್ತಾರೆ. ಯಾವ್ದ್ರ ಬಗ್ಗೆ ತೆಗಿತಾರೆ ಅಂತ ಹೇಳಿದ್ರೆ ನಿಮಗೆ ಸಂಬಂಧವಿಲ್ಲದಿರುವಂತಹ ಒಂದು ಹಿಸ್ಟ್ರಿ ಬಗ್ಗೆ ಮಾತಾಡ್ತಾರೆ. ಇವಾಗ ನೀವು ಬಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ ನ ಇಟ್ಕೊಳ್ಳಿ, ಅಥವಾ ಒಂದು ಡಾಕ್ಟರ್ಗೆ ಓದ್ತಾ ಇದ್ದೀರಾ, ಆದರೆ ಅವರು ಬಂದು ಅಸ್ಟ್ರಾನಮಿ ಬಗ್ಗೆ ತಗೋತಾ ಇದ್ದಾರೆ.
ಬಾಹ್ಯಾಕಾಶದ ಬಗ್ಗೆ ಅವರು ತಗೊಳ್ಳೋರಾಗಿದ್ದಾರೆ. ತೆಗೆಯುವವರು ಯಾವ್ದ್ರಲ್ಲಿ ತಗೋತಾ ಇದ್ದಾರೆ? ಫ್ರೆಂಚಲ್ಲಿ ತಗೋತಾ ಇದ್ದಾರೆ. ಇವಾಗ ನಿಮ್ಗೆ ಏನು ಅನ್ಸುತ್ತೆ? ಮೊದಲು ನನಗೆ ಸಬ್ಜೆಕ್ಟೇ ಅರ್ಥ ಆಗಲ್ಲ, ಏನೋ ಗೊತ್ತಿರೋ ಸಬ್ಜೆಕ್ಟ್ ಇದ್ರೂ ಕೂಡ ಏನೋ ಸ್ವಲ್ಪ ಕಲಿತಾ ಇದ್ದೆ. ಎರಡನೇದಾಗಿ ಪಾಠ ಯಾವ್ದ್ರಲ್ಲಿ ಮಾಡ್ತಾ ಇದ್ದಾರೆ? ಫ್ರೆಂಚಲ್ಲಿ ಪಾಠ ಮಾಡ್ತಿದ್ದೀರಾ. ಎರಡು ಕೂಡ ನನಗೆ ರೆಲೆವೆಂಟ್ ಅಲ್ಲ, ಎರಡು ನನಗೆ ಅರ್ಥವಾಗಲ್ಲ, ಇದು ನನಗೆ ಬೇಕಾಗಿಲ್ಲ ಅಂತಾನೆ ಹೇಳ್ತೀವಿ ನಾವು. ಆದರೆ ಇದೇ ತರ ವಿಷಯವನ್ನ ಕೊಟ್ಟು ಅರ್ಥ ಮಾಡಿಸ್ತಾರೆ. ಇದು ಬಂದು ಒಂದು ಆಶ್ಚರ್ಯಚಕಿತವಾಗಿರುವ ಹೆಂಗ್ ಹೇಳುವುದು ಪ್ರೆಸೆಂಟೇಷನ್. ಇದನ್ನ ಬಂದು ಬೇರೆ ಯಾರಿಂದಲೂ ಈ ಒಂದು ಪ್ರೆಸೆಂಟೇಷನ್ ಕೈಯಾಳಕ್ಕೆ ಸಾಧ್ಯನೇ ಇಲ್ಲ. ಹೌದು. ಎಂಥ ದೊಡ್ಡ ಪ್ರೀಚರ್, ಎಂಥ ದೊಡ್ಡ ರಾಜಕೀಯ ವ್ಯಕ್ತಿ ಅಥವಾ ಫಿಲಾಸಫರ್, ನೀವು ಎಂಥ ಒಂದು ಸ್ಟೋರಿ ಟೆಲ್ಲರ್ ಆಗಿದ್ರು ಕೂಡ ಯಾರು ಬೇಕಾದ್ರೂ ಕೂಡ ಕೇಳಿ, ಅವರು ಹೇಳುವಂತಹ ಒಂದು ಸ್ಟೋರಿ ಒಂದು ವೇಳೆ ಅರ್ಥವಾಗುವಂತೆ ಅರ್ಥ ಆಗೋ ಲ್ಯಾಂಗ್ವೇಜ್ ಹೇಳ್ತಾರೆ. ಇಲ್ಲಾಂದ್ರೆ ಇವರಿಗೆ ಅರ್ಥವಾಗುವುದಕ್ಕೆ ಇವರು ಒಂದು ವಿಷಯವನ್ನ ತೋರಿಸಿ ಹೇಳ್ತಾರೆ. ಆದರೆ ಅರ್ಥವಾಗದಿರುವ ಒಂದು ವಿಷಯವನ್ನ ಅರ್ಥವಾಗದಿರುವ ಪ್ರೆಸೆಂಟೇಷನ್ ನಲ್ಲಿ ನಮಗೆ ಅರ್ಥೈಸುವಂತೆ ಮಾಡ್ತಾರಲ್ಲ, ಅದಕ್ಕೆ ಹೆಸರೇ ಪ್ರಕಟಣೆಯ ಪ್ರವಾದನೆ ಗ್ರಂಥ. ನಾನು ಆ ವಿಶೇಷತೆ ನಂಗೆ ನೋಡ್ತೀನಿ ಇಲ್ವಾ? ಎರಡನೇದಾಗಿ ಇದು ಬಂದು ಎರಡನೇ ಪಾಯಿಂಟ್ ಅಂತ ಇಟ್ಕೊಳ್ಳಿ. ಮೂರನೇ ಪಾಯಿಂಟ್ ಅದರಲ್ಲಿ ಏನು ಒಂದು ಬಹಳ ವಿಶೇಷ ಅಂತ ಕೇಳೋದಾದ್ರೆ, ಈ ಬುಕ್ ಬಂದು ಎಲ್ಲಾ ಪುಸ್ತಕಗಳಿಂದ ರೆಫರೆನ್ಸ್ ಇರುತ್ತೆ ಅದರೊಳಗೆ. ಜಸ್ಟ್ 22 ಚಾಪ್ಟರ್ಸ್ ಅಷ್ಟೇ, 22 ಅಧ್ಯಾಯ ಅಷ್ಟೇ. ಮ್ಯಾಕ್ಸಿಮಮ್ ಬೈಬಲ್ ನಲ್ಲಿ ಇರುವಂತಹ ಬುಕ್ಸ್ ನ ರೆಫರೆನ್ಸ್ ಅದರಲ್ಲಿರುತ್ತೆ. ಉದಾಹರಣೆಗೆ HKL ಬುಕ್ ಅಲ್ಲಿರುವಂತಹ ಕಾರ್ಯಗಳು ಇದರಲ್ಲಿರುತ್ತೆ. 4 ಜೀವಿಗಳ ಬಗ್ಗೆ ಇರುತ್ತೆ. ಜಕರ್ಯದಲ್ಲಿರುವಂತಹ 4 ಕುದುರೆಗಳ ಬಗ್ಗೆ ಇಲ್ಲಿರುತ್ತೆ. 2 ಸಾಕ್ಷಿಗಳ ಬಗ್ಗೆ ಇಲ್ಲಿರುತ್ತೆ. ಸರಿನಾ? ಜೆನೆಸಿಸ್ ಅಲ್ಲಿರುವಂತಹ ಜೀವವೃಕ್ಷದ ಬಗ್ಗೆ ಇದ್ರೊಳಗೆ ಇರುತ್ತೆ. ಸರಿನಾ? ವಿಮೋಚನಾ ಕಾಂಡದಲ್ಲಿ ಒಡೆಯಲ್ಪಟ್ಟಂತಹ ಯಜ್ಞದ ಕುರಿಯ ಬಗ್ಗೆ ಇಲ್ಲಿರುತ್ತೆ. ಏನ್ ಬೇಕಾದ್ರೂ ತಗೊಳ್ಳಿ, ಅದ್ರಲ್ಲಿ ಹೇಳ್ಪಟ್ಟಂತಹ ಒಂದು ವಿಷಯ ಅದರಲ್ಲಿ ಇರುತ್ತೆ. ನನಗೆ ತಿಳಿದಿರೋ ಪ್ರಕಾರ ಒಂದು 70 to 80% ಎಲ್ಲ ಬುಕ್ಸ್ ನ ರೆಫರೆನ್ಸ್ ತೆಗಿಯಕ್ ಸಾಧ್ಯ, ನೀವು ನೋಡಕ್ ಸಾಧ್ಯ. ಇದು ಬಂದು ಅಂತ ಒಂದು ಕಂಪ್ರೆಸ್ಡ್ ಮೋಡ್. ಅದನ್ನೇ ನೋಡಿ, 2000 ವರ್ಷದ ಹಿಂದೆ ಈ ಬುಕ್ ನ ಧ್ಯಾನ ಮಾಡಿ ಮುಗಿಸಕ್ ಸಾಧ್ಯ ಆಗ್ತಿಲ್ಲ ಯಾರಿಂದನು. 22 ಅಧ್ಯಾಯ ಮಾತ್ರ ಇದೆ, ಆದ್ರೆ 2000 ವರ್ಷದ ಧ್ಯಾನ ಮಾಡ್ತಾ ಇದೀವಿ. ನೀವು ಯಾರೆಲ್ಲ ಧ್ಯಾನ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ನಮ್ಮ ಕಾಲದಲ್ಲಿ ಧ್ಯಾನ ಮಾಡುವಂತ ಅನೇಕ ಜನಗಳು ಇದ್ದಾರೆ. ಸರ್ ಐಸಾಕ್ ನ್ಯೂಟನ್ ಇಂದ ಹಿಡಿದು ಆಲ್ಬರ್ಟ್ ಐನ್ಸ್ಟೈನ್ ಇಂದ ಹಿಡಿದು ಎಲ್ಲರೂ ಧ್ಯಾನ ಮಾಡಿದ್ದಾರೆ. ಅಷ್ಟು ಮಂದಿ ಈ ಬೈಬಲ್ ನ ಓದಿ ಎಲ್ಲವನ್ನ ನೋಡಿ ಕಡೆಯದಾಗಿ ಇದು ಬಂದು ಸಮುದ್ರ ಕೂಡ ಅಲ್ಲ, ಸಮುದ್ರ ಕೂಡ ಭೂಮಿಯಲ್ಲಿ ಇದೆ ಎನ್ನುವುದಕ್ಕೆ ಒಂದು ಅಳತೆ ಒಳಗೆ ತರಬಹುದು. 70% ವಾಟರ್, 30% ಲ್ಯಾಂಡ್ ಅಂತ ಹೇಳಿ ಆ ರೀತಿಯಾಗಿ ಈ ಭೂಮಿಯಲ್ಲೇ ಸಮುದ್ರ ಇದೆ ಎನ್ನುವಂತ ಕಾರ್ಯವನ್ನ ಇದುವೇ ದೇವರ ಒಂದು ಕಾರ್ಯ ಅಂತ ತರಬಹುದು, ಒಂದು ಲಿಮಿಟ್ ಅಲ್ಲಿ ತರಬಹುದು. ಆದ್ರೆ ಬೈಬಲ್ನ ಲಿಮಿಟ್ ಅಲ್ಲಿ ನೀವು ತರಕ್ ಸಾಧ್ಯನೇ ಇಲ್ಲ. ಅದರಲ್ಲಿ ಪ್ರಕಟಣೆ ಪುಸ್ತಕ ನೋ ಚಾನ್ಸ್. ಆ ರೀತಿ ಒಂದು ವಿಶೇಷವಾದ ಪುಸ್ತಕ. ಬಹಳ ಜನ ಏನಂದ್ರೆ ಬದರ್ ಈ ರೆವಲ್ಯೂಷನ್ ಬುಕ್ಕಿಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಏನಕ್ಕೆ ಅದನ್ನ ಓದ್ಬೇಕು, ಅದ್ರಲ್ಲಿ ನಮ್ಗೆ ಅರ್ಥ ಆಗಲ್ಲ ಅಂತ ಬಹಳ ಜನ ಹೇಳ್ತಾರೆ. ಸೊ ಇದು ಹಾಗಾದ್ರೆ ಈ ರೆವಲ್ಯೂಷನ್ ಬುಕ್ ಅನ್ನೋದು, ಪ್ರಕಟಣೆ ಪುಸ್ತಕ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ಒಂದು ಸಭೆಗೆ ರೆವಲ್ಯೂಷನ್ ಬುಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ಅದೇ ರೆವಲ್ಯೂಷನ್ ಬುಕ್ ನ ಇಂಪಾರ್ಟೆನ್ಸ್ ಏನಂತ ನೀವು ಕೇಳೋದಾದ್ರೆ, ಯೇಸು ಪರಲೋಕಕ್ಕೆ ಹೋದ ಅಂದಿನಿಂದ ಮತ್ತೆ ಎಟರ್ನಲ್ ಬರುವವರೆಗೂ ನಿತ್ಯ, ಅದು ಎಷ್ಟು ದಿನ ನಮಗೆ ಗೊತ್ತಿಲ್ಲ, ಅದು ಇವಾಗ 2000 ವರ್ಷ ಆಗಿದೆ, ಅಷ್ಟು ಕಾಲಘಟ್ಟವು ಇದರೊಳಗಿದೆ. ಇನ್ನು ಮುಂದೆ ಸಂಭವಿಸುವಂತಹ ಕಾರ್ಯವನ್ನು ತೋರಿಸುತ್ತೇನೆ, ಅಷ್ಟು ಅದರೊಳಗಿದೆ. ಎಲ್ಲಾ ಕಾಲಘಟ್ಟಕ್ಕೂ ಬೇಕಾಗಿರೋದು ಒಳಗಿದೆ. ನಾವೇ ಕೂಡ 2000 ವರ್ಷ ಕ್ರಾಸ್ ಮಾಡಿ ಬಂದು ಇನ್ನೂ ಇದ್ರಲ್ಲಿ ಓದ್ತಾ ಇದೀವಿ. ಆಗ 2000 ವರ್ಷದ ಜನ ಏನು ಓದ್ತಾ ಇದ್ರು ಇಲ್ವಾ? ನಮ್ಮ ಕಣ್ಗಳ ಮುಂದೆ ನಾವು 2000 ವರ್ಷ ಎನ್ನುವಂಥದ್ದನ್ನ ನಾವು ಹಿಂಗಂತ ಮಾತಾಡ್ತೀವಿ, 2000 ಇಯರ್ಸ್ ಎಂಬುದಾಗಿ. ಬಟ್ 2000 ಇಯರ್ಸ್ ನ ಈ ಬುಕ್ ಕ್ರಾಸ್ ಮಾಡಿ ಬಂದಿದೆ, ಜರ್ನಿ ಮಾಡಿದೆ. ಹಾಗಾದ್ರೆ ಜನಗಳಿಗೆ ಬೇಕಾಗಿರುವಂತಹ ಮುಂದೆ ಬರುವಂತ ಎಲ್ಲಾ ವಿಷಯಗಳು ಕೂಡ, ಅವರಿಗೆ ಲೈಫ್ ಅಲ್ಲಿ ಬೇಕಾಗಿರುವ ವಿಷಯಗಳು, ಅನಂತರ ಅವರು ಕಲಿಯಬೇಕಾಗಿರುವ ಪ್ರೊಫೆಸಸ್, ಹಲವು ಸಂದರ್ಭಗಳಲ್ಲಿ ಇನ್ನು ಏನ್ ಸಂಭವಿಸುತ್ತೆ ಎನ್ನುವಂಥದ್ದನ್ನ ಇವರು ಗಿಣಿಯಿಂದ ಕಂಪ್ಯೂಟರ್ ವರೆಗೂ ಹೋಗಿ ನಾವು ಕೇಳ್ತೀವಿ. ಏನೋ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ರೆ ನನ್ನ ಭವಿಷ್ಯ ಹೆಂಗಿರುತ್ತೆ, ನಡೆಯುತ್ತೆ. ಆದರೆ ಒಂದು ಭೂಮಿಯ ಭವಿಷ್ಯ, ಒಂದು ಸಭೆಯ ಭವಿಷ್ಯ, ಒಬ್ಬ ವೈಯಕ್ತಿಕ ವ್ಯಕ್ತಿಯ ಭವಿಷ್ಯ, ಟೆಕ್ನಾಲಜಿಯ ಭವಿಷ್ಯ ಎಲ್ಲವೂ ಇದರೊಳಗಿದೆ. ಆದ್ರೆ ಇದು ಬರೆಯಲ್ಪಟ್ಟಿದೆ 2000 ವರ್ಷ ಹಿಂದೆ. ಅದೇ ದೊಡ್ಡ ವಿಷಯ. ಇವಾಗ ನೀವು ವಿಶೇಷವನ್ನ ಕೇಳೋದಾದ್ರೆ, ಇದರಲ್ಲಿ ನಾನು ಬಹಳ ಆಶ್ಚರ್ಯಪಟ್ಟಂತ ಮತ್ತೊಂದು ವಿಷಯ, ಎಲ್ಲಾ ಪುಸ್ತಕ ಇದರಲ್ಲಿ ಸೇರುತ್ತೆ ಅಂತ ಹೇಳಿದೆ ಅಲ್ವಾ. ಡ್ಯಾನಿಯಲ್ ಬುಕ್ ಇದೆ, ಬುಕ್ ಆಫ್ ಡ್ಯಾನಿಯಲ್ ಇದೆ. ನಾವೇನ್ ಹೇಳ್ತೀವಿ, ಬುಕ್ ಆಫ್ ಡ್ಯಾನಿಯಲ್ ಅಂತ ಹೇಳ್ತೀವಿ. ಈ ಪುಸ್ತಕ ಬಂದು, ಈ ಪುಸ್ತಕವು ಎರಡು ಒಟ್ಟಿಗೆ ಪ್ಯಾರಲಲ್ ಬುಕ್. ಅದು ಸಾಮಾನ್ಯವಾಗಿ ಹೇಳ್ತಾರೆ ಅಂದ್ರೆ ಟ್ವಿನ್ ಬುಕ್ಸ್ ಎಂಬುದಾಗೆಲ್ಲ ಹೇಳ್ತಾರೆ. ಅವಳಿ ಜವಳಿ ಅಂತ ಹೇಳ್ತೀವಲ್ವಾ, 2 ಮಗು ಒಟ್ಟಿಗೆ ಹುಟ್ಟುತ್ತೆ ಅಂತ ಹೇಳಿ. ಆ ರೀತಿ 2 ಬುಕ್ ಕೂಡ ಒಂದೇ ರೀತಿ. ಇದರೊಂದು 22 ಅಧ್ಯಾಯ, ಅದರೊಂದು 12 ಅಧ್ಯಾಯ, 34 ಅಧ್ಯಾಯ. ಈ 34 ಅಧ್ಯಾಯವು ಕೂಡ ಒಟ್ಟಾರೆಯಾಗಿ ಎಲ್ಲವನ್ನ ಒಳಗೊಂಡಿರುತ್ತದೆ. ಯೇಸು ಕ್ರಿಸ್ತನು 33 ವರ್ಷ ಭೂಮಿಯಲ್ಲಿ ಇದ್ರು ಅಂತ ಹೇಳ್ತಾರಲ್ವಾ, 33 ವರ್ಷ ಅವರೊಳಗೆ ಎಲ್ಲವೂ ಅಡಕವಾಗಿದೆ. ಸೊ ಆ ರೀತಿಯಾಗಿ 2 ಪುಸ್ತಕಗಳ ಒಳಗೆ ರಾಜ್ಯಗಳು, ಅನಂತರ ಸಭೆಯ ಕಾಲ, ಅನಂತರ ಲೋಕದ ಕಾರ್ಯಗಳು,
ಅಷ್ಟು ಇದರೊಳಗೆ ಒಳಗಾಗಿದೆ. ದೇವರ ಯೋಜನೆ ಇಷ್ಟು ಒಳಗಾಗಿದೆ ಒಳಗೆ. ನನಗಿದ್ರಲ್ಲಿ ಏನು ನಾನು ಬಹಳ ಆಶ್ಚರ್ಯಪಟ್ಟಂತಹ ವಿಷಯ, ನಾನು ಓದ್ಬೇಕಾದ್ರೆ ಅರ್ಥವಾಗಿದ್ದು ಅಥವಾ ಬಹಳ ಆಶ್ಚರ್ಯಪಟ್ಟಂತಹ ವಿಷಯಗಳಲ್ಲಿ ಒಂದು ಏನಂತ ಕೇಳಿದಾದ್ರೆ, ಈ ದಾನಿಯೇಲ್ ಪುಸ್ತಕವನ್ನು ಬರೆದಂತಹ ದಾನಿಯೇಲ್ ಇದ್ದಾರೆ ನೋಡಿ, ಇವರು ಬಂದು ಒಬ್ಬ ಹೀಬ್ರು. ದಾನಿಯೇಲ್ ಬಂದು ಒಂದು ಇಸ್ರೇಲ್ ಗೋತ್ರಕ್ಕೆ ಸೇರಿದವರವರು. ಈ ಬುಕ್ಕನ್ನು ಅವರು ಬರಿಬೇಕಾದ್ರೆ ಬ್ಯಾಬಿಲೋನ್ ಸಾಮ್ರಾಜ್ಯದಲ್ಲಿಯೂ ಮೇದಿಯ ಪರ್ಷಿಯ ಸಾಮ್ರಾಜ್ಯದಲ್ಲಿ ಇದ್ರು ಬರೀತಾರೆ. 3 ಅರಸರ ಕಾಲದಲ್ಲಿ ಇದನ್ನು ಬರೀತಾ ಇದ್ದಾರೆ ಅವರು. ಅವರಿಗೆ ಪ್ರಕಟಿಸಲ್ಪಟ್ಟಿತ್ತು. ಸೊ ಇದನ್ನು ಬರೆಯಲ್ಪಟ್ಟಂತ ಕಾಲಘಟ್ಟ ಕ್ರಿಸ್ತ ಪೂರ್ವ 700ರಿಂದ 538 ಕಾಲಘಟ್ಟದವರೆಗೂ. ಆ ಒಂದು 150-200 ವರ್ಷ ಕಾಲಘಟ್ಟದ ಒಳಗೆ ಇದು ಬರೆಯಲ್ಪಟ್ಟಿತ್ತು. ಬರೆಯಲ್ಪಟ್ಟಿದ್ದು ಪರಿಪೂರ್ಣವಾಗಿ ಅರಮನೆ ಒಳಗೆ. ದಾನಿಯೇಲ್ ಕೊಂಡು ಹೋಗಲ್ಪಟ್ಟಿದ್ದು ಅರಮನೆಗೆ. ಸಾಯೋವರೆಗೂ ಅವರ ಅರಮನೆ ಒಳಗೆ ಇದ್ದರು. ಒಂದು ಯಾವುದೊಂದು ವರ್ಕಲ್ಲಿ ಇದ್ರು ಅವರಲ್ಲಿ. ಅಲ್ಲಿಗೆ ಅವರು ಪ್ರಕಟವಾಯ್ತಿದ್ದು. ಸರಿನಾ? ಬರೆಯಲ್ಪಟ್ಟಿದ್ದು ಇಬ್ರು ಭಾಷೆಯಲ್ಲಿ. ಇವರು ಬರೆದಿದ್ದು ಇಬ್ರು ಭಾಷೆಯಲ್ಲಿ. ಹಾಗೆ ಈ ಕಡೆ ಬರುವುದಾದರೆ ಇವರು ವಿದ್ಯಾಭ್ಯಾಸ ಮಾಡದ ಬೆಸ್ತ ಅಂತ ಇದೆ. ಇವ್ರ ಬಗ್ಗೆ ವಾಕ್ಯ ನೋಡುತ್ತೆ. ಯೋಹಾನ್ ಈ ರೀತಿಯಾಗಿ ಹೇಳ್ತಾರೆ, ವಿದ್ಯಾಭ್ಯಾಸ ಇಲ್ಲದೆ ಇರುವ ವ್ಯಕ್ತಿ ಅಂತ. ಅವ್ರಿಗೆ ಏನು ಗೊತ್ತಿಲ್ಲ. ಆದ್ರೆ ದಾನಿಯೇಲ್ ಬಗ್ಗೆ ಮಾತಾಡ್ಬೇಕಾದ್ರೆ ವೇದ ಪಂಡಿತರಿಗಿಂತಲೂ ಮೇಲೆ ಅಂತಿದೆ. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಇವರು ಇದನ್ನೆಲ್ಲ ಬರೀತಾ ಇದಾರೆ ಅಂದ್ರೆ ಸೆರೆಮನೆಯಲ್ಲಿ ಬರೀತಾ ಇದ್ದಾರೆ. ಯೋಹಾನ್ ಬಂದು ಅದೇ ಒಂದು ವಿಶೇಷ ಬದ್ದಾರೆ. ಏನಂದ್ರೆ ಜಾನ್ ಬಂದು ಅದಕ್ಕಿಂತ ಮುಂಚೆ ಬೇರೆ ಪುಸ್ತಕ ಬರ್ದಿದ್ದಾರೆ. ಯೋಹಾನ ಸುವಾರ್ತೆ ಪುಸ್ತಕ ಬರ್ದಿದ್ದಾರೆ, 1, 2, 3 ಯೋಹಾನ ಬರ್ದಿದ್ದಾರೆ. ಆದ್ರೆ ವಿಶೇಷವಾಗಿ ಪ್ರಕಟಣೆ ಪುಸ್ತಕ ಬರಿಬೇಕಾದ್ರೆ ಮಾತ್ರ ಪದ್ಮೋಸ್ ದ್ವೀಪದಲ್ಲಿ ದೇವರು ಅಲ್ಲಿ ಕರ್ಕೊಂಡು ಇದನ್ನು ಬರೆಸ್ತಾರೆ. ಅದು ಒಂದು ರೀಸನ್ ಅಂತ ಕೇಳೋದಾದ್ರೆ ನಾನು ಇದನ್ನ ಮುಗಿಸ್ಬಿಡ್ತೇನೆ, ಅನಂತರ ಮೇಲೆ ಅದನ್ನ ಹೇಳ್ತೀನಿ. ಹಾಗಾದ್ರೆ ಇದು ಬರೆಯಲ್ಪಟ್ಟಿದ್ದು ಪದ್ಮೋಸ್ ದ್ವೀಪದಲ್ಲಿ ಬರೆಯಲ್ಪಟ್ಟಿದ್ದು, ಸೆರೆಮನೆಯಲ್ಲಿ ಬರೆಯಲ್ಪಟ್ಟಿದ್ದು. 3ನೇದಾಗಿ ಇದು ಬರೆಯಲ್ಪಟ್ಟಿದ್ದು ಗ್ರೀಕ್ ಭಾಷೆಯಲ್ಲಿ. ಮತ್ತೊಂದು ದೊಡ್ಡ ವಿಷಯ ನೋಡೋದಾದ್ರೆ ಯಹೂದ್ಯರು ಗ್ರೀಕ್ ಭಾಷೆ ಮಾತಾಡೋದಿಲ್ಲ. ಗ್ರೀಕ್ ಭಾಷೆಯನ್ನು ಅಸಹ್ಯ ಪಡ್ತಾರೆ. ಫಾರಿನ್ ಲ್ಯಾಂಗ್ವೇಜ್ಗಳಲ್ಲಿ ಇಷ್ಟವಾಗಿರುವಂತಹ ಭಾಷೆ ಗ್ರೀಕ್ ಭಾಷೆ ಆದ್ರೆ ಅದು ಮಾತಾಡಲ್ಲ ಅವರು. ಬಟ್ ಆ ಲ್ಯಾಂಗ್ವೇಜ್ ಅಲ್ಲಿ ಇರೋದನ್ನ ಬರೀತಾರೆ. ಸರಿನಾ? ಅದನ್ನು ದಾಟಿ ಒಂದು ದೊಡ್ಡ ವಿಷಯ ಅಂತ ಕೇಳುವುದಾದರೆ ಇವರು ಹೇಳುವಂತಹ ಯಾವ ವಿಷಯ ಕೂಡ ಅವರಿಗೆ ರೆಲೆವೆಂಟ್ ಆಗಿರೋದಿಲ್ಲ. ಯಹೂದ್ಯರಿಗೂ ಯಾರಿಗೂ ರೆಲೆವೆಂಟ್ ಆಗಿರೋದಿಲ್ಲ. ಸೊ ಇದು ಪರಿಪೂರ್ಣವಾಗಿ ದಾನಿಯೇಲಿಗೆ ಆಪೋಸಿಟ್ ಆಗಿದೆ. ದಾನಿಯೇಲ್ ಇಸ್ರೇಲ್ ಕುಲಕ್ಕೆ ಸಂಬಂಧಪಟ್ಟ. ದಾನಿಯೇಲ್ ಬಳಿ ದೇವರು ಹೇಳ್ತಾರೆ 9ನೇ ಅಧ್ಯಾಯದಲ್ಲಿ ದಾನಿಯೇಲ್ನಲ್ಲಿ, ನಿನ್ನ ಜನದ ಮೇಲೂ ನಿನ್ನ ನಗರದ ಮೇಲೂ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಅಲ್ಲಿ ಇಲ್ಲಿ ಹೇಳಬೇಕಾದ್ರೆ ಆಸಿಯಲ್ಲಿರುವ 7 ಸಭೆಗಳಿಗೆ ಬರೆ. ಇದು ಇಸ್ರೇಲ್ ಹೊರಗಿರುವಂತದ್ದು, ಇಸ್ರೇಲ್ ಒಳಗಿರುವಂತದ್ದು. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಇವೆರಡು ಕಾಂಟ್ರಾಸ್ಟ್, ಟೋಟಲ್ ಕಾಂಟ್ರಾಸ್ಟ್ ಆಗಿದೆ. ಆ ರೀತಿ ಬರಿಬೇಕಾದ್ರೆ 2 ಪುಸ್ತಕ ಒಂದು ವಿಷಯವನ್ನ ಮಾತಾಡುತ್ತೆ ನೋಡಿ. ಮಧ್ಯಂತರ ಕಾಲವಂತ ತೆಗೆದುಕೊಳ್ಳುವುದಾದ್ರೆ ಹೆಚ್ಚು ಕಡಿಮೆ 500 to 600 ಇಯರ್ಸ್ ಅದು ಮಧ್ಯಂತರ ಕಾಲ. ಈ ಮಧ್ಯಂತರ ಕಾಲಘಟ್ಟದಲ್ಲಿ ಇವರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಹೆಂಗಿದು ಸಾಧ್ಯ? ಇದ್ರೊಳ ನಡುವೆ 400 ವರ್ಷ ಬಂದು ಕತ್ತಲೆಯ ಕಾಲ, ವಾಕ್ಯವೇ ಇಲ್ಲದಿರುವ ಕಾಲ. ಎಲ್ಲೋ ಮೀನಿಡಿತಿದ್ದವನ್ನ ಕರೆದು ಪ್ರಕಟಣೆ ಪುಸ್ತಕವನ್ನ ಕೊಡ್ತಾ ಇದ್ದಾರೆ. ಈ ಪ್ರಕಟಣೆಯ ಪುಸ್ತಕ ಯಾರ ಒಂದು ಟ್ವಿನ್ ಬುಕ್ ಆಗಿದೆ ಅಂತ ನೋಡಿದ್ರೆ ಆರಿಸಲ್ಪಟ್ಟ ದಾನಿಯೇಲ್ ಬಳಿ ಇದೆ. ಹಾಗಾದ್ರೆ ಈ ರೀತಿಯಾಗಿ ಒಂದು ಪ್ಯಾರ್ನ ಸೆಲೆಕ್ಟ್ ಮಾಡುವುದಕ್ಕೆ ದೇವರಿಂದ ಮಾತ್ರ ಸಾಧ್ಯ. ಇಲ್ವಾ? ಇವತ್ತು ಒಂದು ಗಂಡ ಹೆಂಡತಿನ ಸೆಲೆಕ್ಟ್ ಮಾಡಿದ್ರೆ ಇಬ್ರು ಕೂಡ ವಿದ್ಯಾಭ್ಯಾಸದಲ್ಲಿ, ಸಂಪಾದನೆಯಲ್ಲಿ ಎಲ್ಲ ಒಂದಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಲ್ವಾ? ಇಬ್ರು ಒಂದೇ ಲ್ಯಾಂಗ್ವೇಜ್ ಆಗಿರ್ಬೇಕು ಎಂಬುದಾಗಿ ಮ್ಯಾಕ್ಸಿಮಮ್ ಹಂಗೆ ಚೂಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಅದುವೇ. ಆದ್ರೆ ಇಲ್ಲಿ 2 ಕಾಂಟ್ರಾಸ್ಟ್ ಆಗಿದೆ. ಇದುವೇ ಅದರ ದೊಡ್ಡ ವಿಶೇಷ. ಸರಿನಾ? ಅನಂತರ ನೀವು ಕೇಳಿದಂತ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಹೇಗೆ ಸೆರೆಮನೆ ಒಳಗಿಟ್ಟು ಇದನ್ನ ಅವ್ರು ಹೇಳಕ್ ಸಾಧ್ಯ ಅದಂತಾನೆ ಕೇಳಿದ್ರಿ. ಸೆರೆಮನೆ ಒಳಗಿದ್ದು ಅದನ್ನ ಹೆಂಗೆ ಹೇಳಕ್ ಸಾಧ್ಯ ಅಂತ ಕೇಳೋದಾದ್ರೆ ಲೋಕ ಚರಿತ್ರೆಯನ್ನ, ಆದರೆ ಇದರ ನಂತರವೇ ಎಲ್ಲ ಕೂಡ ಇದೇ ಫಸ್ಟ್, ಬಾಕಿ ಎಲ್ಲ ಇದ್ರ ನಂತರ. ಒಂದು ವೇಳೆ ಇದ್ರ ಹಿಂದೆ ಅಂದ್ರೆ ಪೌಲ್ ಇಡ್ತಾ ಇದ್ರು ಬೈಬಲ್ಲೇ. ಚೆನ್ನಾಗಿ ಗಮನಿಸಿ ನೋಡೋದಾದ್ರೆ ಲೋಕ ಚರಿತ್ರೆಯನ್ನ ಅಲ್ಲೋಲ ಕಲ್ಲೋಲ ಮಾಡುವಂತಹ ಪುಸ್ತಕಗಳು ಬಹುತೇಕವಾಗಿ ಸೆರೆಮನೆಯಲ್ಲೇ ಬರೆಯಲ್ಪಟ್ಟವುಗಳು. ದೊಡ್ಡ ದೊಡ್ಡ ಕಾರ್ಯಗಳೆಲ್ಲ ಸೆರೆಮನೆಯಲ್ಲೇ ಬರೆಯಲ್ಪಟ್ಟದ್ದು. ದೊಡ್ಡ ದೊಡ್ಡ ನಾಯಕರುಗಳು ಸೆರೆಮನೆಯಲ್ಲಿ ಕುಳಿತೆ ದೊಡ್ಡ ದೊಡ್ಡ ಕಾರ್ಯವನ್ನ ಯೋಚನೆ ಮಾಡಿದ್ದಾರೆ. ಆದ್ರೆ ಇದೆಲ್ಲದಕ್ಕೂ ಒಂದು ಮುಂದಾಳು 2000 ವರ್ಷದ ಹಿಂದೆ ಸೆರೆಮನೆಯ ಪತ್ರಿಕೆಗಳು ಎಂಬುದಾಗಿ ಪೌಲನ ಬಳಿ ಇದೆ. ಲೆಟರ್ಸ್ ಫ್ರಮ್ ದ ಪ್ರಿಸನ್ ಬರೆಯಲ್ಪಡುತ್ತೆ. ಹಾಗಾದ್ರೆ ಆ ಸೆರೆಮನೆಯ ಪ್ರಸಂಗದ ಕೊನೆಯ ಭಾಗವೇ ಇದು. ಇದಕ್ಕೆ ನಾನು ಏನ್ ಅನ್ಕೋತೀನಿ ಅಂತ ಹೇಳಿದ್ರೆ, ಪದ್ಮೋಸ್ ದ್ವೀಪದ ಬಗ್ಗೆ ಹೇಳ್ಬೇಕಾದ್ರೆ ಪ್ರತ್ಯೇಕ ಸೆರೆಮನೆ ಅಂತ ಹೇಳ್ತಾರೆ, ಬೇರ್ಪಡಿಸಿ ಪ್ರತ್ಯೇಕವಾಗಿ ಇಟ್ರು ಅಂತ. ಆದ್ರೆ ನಾನೇ ಅನ್ಕೋತೀನಿ ಅಂತ ಹೇಳಿದ್ರೆ, ಇವರು ಯಾರು ಅವ್ರನ್ನ ಪ್ರತ್ಯೇಕಿಸಲಿಲ್ಲ. ಅಲ್ಲಿ ದೇವರು ಇವ್ರನ್ನ ಪ್ರತ್ಯೇಕವಾಗಿ ಇರಿಸಿದ್ರು. ಯಾಕಂದ್ರೆ ಗಾಡ್ ನಿಮ್ ಸಂಗಡ ಸಂದರ್ಶಿಸಬೇಕಂದ್ರೆ ನಿಮ್ಮ ಬಳಿ ಒಂದು ವಿಶೇಷವಾದ ಕಾರ್ಯವನ್ನ ಕೊಡಬೇಕು ಅಂತ ಹೇಳಿದ್ರೆ ಯು ಮಸ್ಟ್ ಬಿ ಅವೈಲಬಲ್. ಯಾವ ಡಿಸ್ಟರ್ಬೆನ್ಸ್ ಇಲ್ಲದ ಆಗಿರ್ಬೇಕು. ಸರಣ, ಈಗ ಮೋಶೆ ಬಳಿ ಧರ್ಮಶಾಸ್ತ್ರವನ್ನ ಕೊಡಬೇಕು.
ಜನಗಳನ್ನ ಬಿಟ್ಟು ಬೇರ್ಪಡಿಸಿ ಏನ್ ಮಾಡ್ತಾರೆ, ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಮೇಘದ ಒಳಗೆ ಕರ್ಕೊಂಡು ಹೋಗ್ತಾರೆ. ಹೌದು. ಬೆಟ್ಟದ ಮೇಲೆ ಕೂಡ 3 ಜನ ಇದ್ದಾರೆ. ನಾದಾಬ್, ಅಬೀಹು, ಆರೋನ್ 3 ಜನ ಇದರಲ್ಲಿ. ಇನ್ನು ಸ್ವಲ್ಪ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೆಟ್ಟದ ತುದಿಗೆ ಹೋಗ್ಬೇಕಾದ್ರೆ ಯೆಹೋಶುವ ಜೊತೆಗೆ ಬರ್ತಾರೆ ಬೆಟ್ಟ ತುದಿಗೆ. ಅದನ್ನು ಕೂಡ ದಾಟಿ ಮೇಘದ ಒಳಗೆ ಮೋಶೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ರೆವಲೇಷನ್ ಸಿಗುತ್ತೆ ಅವರಿಗಲ್ಲಿ. ಹೌದು. ಅವರಿಗೆ ಉಂಟಾದದ್ದು ಸಿಗುತ್ತೆ. ಹಾಗಾದ್ರೆ ಗಾಡ್ ನಮ್ಮ ಬಳಿ ಒಂದು ಪ್ರಧಾನವಾದನ್ನ ಕೊಡಬೇಕು, ಎಲ್ಲ ಮುಖ್ಯವಾದನ್ನ ದೇವರು ಮಾತಾಡಬೇಕು ಅಂತ ಹೇಳಿದ್ರೆ ಗಾಡ್ ಬಂದು ನಮ್ಮನ್ನ ಸಪರೇಟ್ ಮಾಡ್ತಾರೆ ಅಥವಾ ಬೇರ್ಪಡಿಸ್ತಾರೆ. ತೆಗೆದುಕೊಂಡು ಹೋಗಿ ಪ್ರತ್ಯೇಕವಾಗಿ ನಮ್ಮ ಸಂಗಡ ಮಾತಾಡಬೇಕು ಇಷ್ಟಪಡ್ತಾರೆ. ಆದರೆ ನಾವು ಅದಕ್ಕೆ ಕೆಲವೊಮ್ಮೆ ಸಹಕರಿಸುವುದಿಲ್ಲ. ಇಲ್ಲಿ ನಮಗೆ ಬಹಳ ಹಿಡಿತಾ ಇದೆ ಕೆಲವೊಂದು ಕಾರ್ಯದಲ್ಲಿ. ಮೋಶೆ ಜನಗಳೊಂದಿಗೆ ಹಾಗೆ ಅಟ್ಯಾಚ್ ಆದ್ರು, ಜನಗಳಿಗೋಸ್ಕರವಾಗಿ ಪ್ರಾಣ ಕೊಡುವಷ್ಟು ಅಟ್ಯಾಚ್ ಆದ್ರು. ಅವರನ್ನ ಕೂಡ ನಮ್ಮನ್ನು ಕೊಲೆ ಮಾಡ್ರಿ ಎನ್ನುವಂತಹ ಸ್ಥಳಕ್ಕೆ ಬಂದ್ರು. ಆ ಮೋಶೆಗೆ ಫಸ್ಟ್ ಅಡ್ವೈಸ್ ಅವರ ಮಾವನ ಮುಖಾಂತರ ಬರುತ್ತೆ, ಇವರನ್ನೆಲ್ಲ ಬಿಟ್ಟು 50 ವಿಭಾಗ ಮಾಡಿ ಒಪ್ಪಿಸ್ಕೊಟ್ಟು ನೀನು ಹೋಗು. ಈ ಒಂದು ಮೊದಲ ಅಡ್ವೈಸ್. ಅನಂತರ ದೇವ್ರು ಹೇಳ್ತಾರೆ, ನೀನು ಬೆಟ್ಟದ ಮೇಲೆ ಬಾ. ಹೌದು. ಹಾಗಾದ್ರೆ ಗಾಡ್ ಏನ್ ಮಾಡ್ತಾರೆ, ನಿಮ್ಮನ್ನ ಸಪರೇಟ್ ಮಾಡ್ತಾ 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 ನಿಮ್ಮ ಹತ್ರ ಏನೋ ಮುಖ್ಯವಾಗಿ ಮಾತಾಡ್ತಾರೆ ಅಂತ ಅರ್ಥ. ಒಂದು 90 ವಯಸ್ಸಲ್ಲಿ ಒಬ್ಬ ವ್ಯಕ್ತಿಯನ್ನ, ಇದು ಬಂದು ಯೋಹಾನ್ ಬರಿಬೇಕಾದ್ರೆ 90 ವರ್ಷ. 90 ವರ್ಷದಲ್ಲಿ ಒಬ್ಬ ಮನುಷ್ಯನನ್ನ ಸಪರೇಟ್ ಮಾಡಿ ಕರೆದುಕೊಂಡು ಹೋಗಿ ಗಾಡ್ ಒಂದು ವೈಯಕ್ತಿಕ ಸೆರೆಮನೆ ಅಂದ್ರೆ ಸಾಮಾನ್ಯವಾಗಿ ಏನ್ ಅನ್ಕೋತೀರಾ, ಮನುಷ್ಯನ ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ, ಆದರೆ ಗಂಡ ಹೆಂಡತಿ ಮಾತ್ರ ಅಲ್ಲ, ಲೋಕವೇ ವೈಯಕ್ತಿಕವಾಗಿರಲು ಸಾಧ್ಯವಿಲ್ಲ. ಯಾರಾದ್ರೊಬ್ರು ಬೇಕು ಅಲ್ವಾ, ಜೊತೆಗೆ ಒಂದು ಮಾತಾಡೋದಕ್ಕೆ ಯಾರಾದ್ರೂ ಬೇಕಲ್ವಾ. ಬಟ್ ಆ ಒಂದು ವೈಯಕ್ತಿಕ ಕಾರ್ಯವೇ ದೇವರು ರೆಸ್ಪೆಕ್ಟ್ ಮಾಡುವಂತ ದೊಡ್ಡ ವಿಷಯ. ಯಾರದನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮನುಷ್ಯನ ಒಬ್ಬಂಟಿಗನಾಗಿರುವುದು ಒಳ್ಳೆಯದಿಲ್ಲ ಅಂತ ದೇವರು ಹೇಳ್ತಿರುವುದು. ಮನುಷ್ಯನ ಒಬ್ಬಂಟಿಗನಾಗಿರೋದು ಒಳ್ಳೆಯದಿಲ್ಲ ಅಂತ ಹೇಳಿ ಒಂದು ತಕ್ಕ ಸಂಗತಿನ ಉಂಟು ಮಾಡ್ತಾನೆ ದೇವರು ಹೇಳ್ತಾರೆ. ನಾವು ಒಂಟೆಗಿರನ್ನ ಬಾಂತ್ ಕರೀತಾ ಇದ್ದಾರೆ. ಹಾಗಾದ್ರೆ ಈ ಸ್ಥಳದಲ್ಲಿ ಇವರು ವೈಯಕ್ತಿಕವಾಗಿಲ್ಲ, ಇವರಿಗೆ ತಕ್ಕ ಸಂಗತಿಯಾಗಿ ದೇವರಿದ್ದಾರೆ ಅಲ್ಲಿ. ಇನ್ನೊಂದು ಬ್ರದರ್, ನಾವು ಇನ್ನೊಂದು ಅದೇ ನೀವು ವೈಯಕ್ತಿಕ ಅಂತ ಹೇಳ್ಬೇಕಾದ್ರೆ, ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ನೋಡ್ಬೇಕಾದ್ರೆ ಅವ್ರು ಸೇವೆ ಮಾಡ್ತಾ ಇದ್ರು. ಆದ್ರೆ ದೇವ್ರ ಹತ್ರ ಅವ್ರ ಪ್ರಕಟಣೆ ಹೊಂದೋದಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ, ರಾತ್ರಿ ಅವರು ಪ್ರೇಯರ್ ಮಾಡೋಕ್ಕೋಸ್ಕರ ರಾತ್ರಿ ಎಲ್ಲ ದೇವ್ರ ಸಮ್ಮುಖದಲ್ಲಿ ಕಳೀತಾ ಇದ್ರು ಅಂತ ನಾವು ವಾಕ್ಯದಲ್ಲಿ ನೋಡ್ತೀವಿ. ಅದ್ರಲ್ಲಿ ಇನ್ನೂ ಗಮನಿಸುವುದಾದ್ರೆ, ಯೇಸು ಸೇವೆ ಆರಂಭಿಸಬೇಕಾದ್ರೆ 40 ದಿನ ಕರ್ಕೊಂಡು ಹೋಗ್ಬಿಡ್ತಿದ್ರು ಅವ್ರ ನಡುವೆಗೆ. ದೇವರಾತ್ಮನಿಂದ ಅಡವೆಗೆ ಕರೆದೊಯ್ಯಲ್ಪಟ್ಟರು ದೇವರು. ಅವರು ಅಲ್ಲಿ ಕಾಡು ಮೃಗಗಳಿಂದ ಸಂಚರಿಸಿದರು. ಮೃಗ ಬಂದು ತಕ್ಕ ಸಂಗತಿ ಅಲ್ಲ. ಆದಿಕಾಂಡದಲ್ಲಿ 2ನೇ ಅಧ್ಯಾಯದಲ್ಲಿ ಇವರು ಬಂದು 2ನೇ ಆದಾಮನು, ಮೊದಲ ಆದಾಮನು ವೈಯಕ್ತಿಕವಾಗಿ ಇಟ್ಟು ತೋಟದಲ್ಲಿ ಇಟ್ಟು ಎಲ್ಲಾ ಮೃಗವನ್ನ ಕರೆತರ್ತಾರೆ. ಕರೆದುಕೊಂಡು ಬಂದ ನಂತರ ಈ ಮೃಗಗಳೆಲ್ಲವನ್ನ ಆದಾಮ್ ನೋಡ್ತಾರೆ. ನೋಡಿದ ಕೂಡಲೇ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆದಾಮನಿಗೆ ಇನ್ನೂ ತಕ್ಕ ಸಂಗತಿ ಉಂಟಾಗಿಲ್ಲ. ಈಗ 2ನೇ ಆದಾಮನ ಯೇಸು ಕ್ರಿಸ್ತನು ಅರಣ್ಯಕ್ಕೆ ಕರೆದೊಯ್ದರು. ಮಾರ್ಕ್ 1ನೇ ಅಧ್ಯಾಯ ಹೇಳುತ್ತದೆ, ಯೇಸು ಕಾಡು ಮೃಗಗಳೊಂದಿಗೆ ಸಂಚರಿಸುತ್ತಾ ಇದ್ದರು. ಈಗ ಗಾಡ್ ಯಾರ ಜೊತೆ ಇದ್ದಾರೆ ಅಂತ ಹೇಳಿದ್ರೆ, ತಕ್ಕ ಸಂಗಾತಿ ಇಲ್ಲದಿರುವಂತಹ ಸ್ಥಳದಲ್ಲಿ ಇದ್ದಾರೆ. ಯೇಸುವಿಗೆ ಇನ್ನು ತಕ್ಕ ಸಂಗಾತಿ ಉಂಟಾಗಿಲ್ಲ, ಯಾಕೆಂದ್ರೆ ಮೃಗದೊಂದಿಗೆ ಇದ್ದಾರೆ ಇಲ್ವಾ. ಅದೇ ರೀತಿಯಾಗಿಯೇ ಆ ಒಂಟಿತನದಲ್ಲಿ ಇರಬೇಕಾದ್ರೆ 40 ದಿನ ವಾಕ್ಯ ಹೇಳುತ್ತೆ, ಮುಗಿಬೇಕಾದ್ರೆ ದೇವದೂತರು ಬಂದು ಅವರಿಗೆ ಉಪಚರಿಸಿದ್ರು ಎಂಬುದಾಗಿ. ಈಗ ಇಲ್ಲಿ ಯೋಹಾನನನ್ನ ಪದ್ಮೋಸ್ ದ್ವೀಪಕ್ಕೆ ಕರೆದೊಯ್ದಾಯ್ತು. ಆ ಒಂದು ಒಂಟಿತನದಲ್ಲಿ ಇರಬೇಕಾದ್ರೆ ದೇವದೂತರು ಬಂದು ಇದನ್ನು ಕೊಡ್ತಾರೆ. ಏನಂತ ನೋಡಿದ್ರೆ, ಯೇಸು ತನ್ನ ದೂತನನ್ನ ಕಳುಹಿಸಿ ಯೋಹಾನನಿಗೆ ಪ್ರಕಟಿಸಿದಂತಹ ವಿಶೇಷತೆ ಎಂಬುದಾಗಿ 1ನೇ ಅಧ್ಯಾಯದಲ್ಲಿ ಇದೆ. ಯೇಸುವಿಗೆ 40 ದಿನ ಮುಗಿಬೇಕಾದ್ರೆ ದೇವದೂತರು ಬಂದು ಉಪಚರಣೆ ಮಾಡಿದ್ರು. ಇಲ್ಲಿ ಇವರು ಒಂಟಿತನದಲ್ಲಿ ಇರಬೇಕಾದ್ರೆ ದೇವದೂತರು ಬಂದು ಪ್ರಕಟಣೆ ಪುಸ್ತಕವನ್ನ ಕೊಡ್ತಾರೆ. ಅಂದ್ರೆ ಈ ಬುಕ್ ಬರೆಯುವುದಕ್ಕೆ ಬೇಕಾಗಿರುವ ಪ್ರಿಲಿಮಿನರಿ ವರ್ಕ್ ಇದೆ ಅಲ್ವಾ. ಅಲ್ಲಿ ಸಾಮಾನ್ಯವಾಗಿ ಏನೋ ಬರೀತೀರಾ ಅಂತ ಹೇಳಿದ್ರೆ, ಮೊದಲು ಪೇಪರ್ ತಗೋತೀರಾ, ಒಂದು ಟೇಬಲ್ ರೆಡಿ ಮಾಡ್ಕೋತೀರಾ, ಒಂದು ಪೆನ್ ರೆಡಿ ಮಾಡ್ಕೋತೀರಾ. ಈ ಒಂದು ಪ್ರಿಪರೇಷನ್, ಒಂದು ವಾಟರ್ ಬಾಟಲ್ ತೆಗೆದುಕೊಳ್ತೀರಾ. ಈ ಒಂದು ಪ್ರಿಪರೇಷನ್ ಅಂತ ಒಂದು ಇದೆ ಅಲ್ವಾ. ಆ ಪ್ರಿಪರೇಷನ್ ಯೋಹಾನನಿಗೆ ಏನಂತ ಕೇಳುವುದಾದರೆ, ಪದ್ಮೋಸ್ ದ್ವೀಪಕ್ಕೆ ಕರೆದೊಯ್ಯುವುದು. ಪದ್ಮೋಸ್ ದ್ವೀಪಕ್ಕೆ ಕರೆದೊಯ್ದು ಜನಗಳಲ್ಲಿರುವಂತಹ ಸ್ಥಳದಲ್ಲಿ ಕೂರಿಸಿ ದೇವದೂತರನ್ನ ಕಳುಹಿಸಿ ಇಬ್ಬರು ಮಾತಾಡೋದು. ಈ ಪ್ರಿಪರೇಷನ್ ನಂತರ ಸಿಕ್ಕಿದ್ದೆ ಪ್ರಕಟಣೆ ಪುಸ್ತಕ. ಇನ್ನೊಂದೇನಾದ್ರು ಗೊತ್ತಾ, ನಾನು ಒಂದ್ ಕಡೆ ಓದೆ ಅದು ಹಿಸ್ಟ್ರಿಯಲ್ಲಿ ಏನಂದ್ರೆ, ರೆವಲ್ಯೂಷನ್ ಬುಕ್ ನ ಆರಂಭದಲ್ಲಿ ಬೈಬಲ್ ಅಲ್ಲಿ ಸೇರಿಸಿರ್ಲಿಲ್ವಂತೆ. ಆದ್ರೆ ಅದಾದ್ಮೇಲೆ ಕೆಲವೊಂದು ಕಾಂಟ್ರವರ್ಸಿ ಆದ್ಮೇಲೆ ದೇವ್ರು ಫೈನಲ್ ಆಗಿ ರೆವಲ್ಯೂಷನ್ ಬುಕ್ ನ ದೇವ್ರು ಬೈಬಲ್ ಅಲ್ಲಿ ತರ್ತಾರೆ ಅಂತ ನಾನು ಕೇಳಿದೆ. ಹೌದು, ಅದಕ್ಕೆ ರೀಸನ್ ಇದೆ. ಏನಂತ ಕೇಳುವುದಾದ್ರೆ, ಈ ಪ್ರಕಟಣೆ ಪರವಾನಗಿ ಗ್ರಂಥ ಮೊದಲು ಯಾರಿಗೂ ಅರ್ಥ ಆಗ್ಲಿಲ್ಲ. ಇದು ಯಾವ್ದು ಇವ್ರಿಗೆ ಅರ್ಥ ಆಗ್ಲಿಲ್ಲ. ಎರಡನೇದಾಗಿ ಇದು ಗ್ರೀಕ್ ನಲ್ಲೇ ಇತ್ತು. ಅದುವೇ ಅವರಿಗೆ ದೊಡ್ಡ ಡ್ರಾಬ್ಯಾಕ್, ಗ್ರೀಕ್ ಒಪ್ಕೊಳ್ಳಲ್ಲ ಅಂತ ಹೇಳಿ. ಅದನ್ನ ದಾಟಿ 3ನೇದಾಗಿ ಮುಖ್ಯವಾಗಿರೋ ವಿಷಯ ಅಂತ ಕೇಳುವುದಾದ್ರೆ, ನಾನು ಆದಿಯು ಅಂತ್ಯವು ಆಲ್ಫಾ ಒಮೆಗಾವಾಗಿದ್ದೇನೆ ಎಂಬುದಾಗಿ ಹೇಳ್ತಾರಲ್ವಾ. ಆಲ್ಫಾ ಒಮೆಗಾ ಎನ್ನುವಂಥದ್ದು ಗ್ರೀಕ್ ಭಾಷೆಯಲ್ಲಿ ಆರಂಭ ಅಂತ್ಯ ಅಂತ. ಗಾಡ್ ನೆವರ್ ಸ್ಪೀಕ್ಸ್ ಇನ್ ಅದರ್ ಲ್ಯಾಂಗ್ವೇಜಸ್. ಹೀಬ್ರೂದಲ್ಲಿ ತಾನೇ ಮಾತಾಡಬೇಕು, ಅರಾಮಿಕಲ್ ತಾನೇ ಮಾತಾಡಬೇಕು. ಗಾಡ್ ಹೀಗೆ ನಾವು ವಿರುದ್ಧ ಮಾಡುವಂತ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ. ಆ ರೀತಿಯಾಗಿ ರೆವಲ್ಯೂಷನ್ ಅನ್ನ 250ರವರೆಗೂ, ಕ್ರಿಸ್ತ ಶಕ 250ವರೆಗೂ ಸ್ವೀಕರಿಸಲಿಲ್ಲ. ಆದ್ರೆ ಇದರಲ್ಲಿ ನಾವೆಲ್ಲರೂ ಕೂಡ ಇನ್ನೊಂದು ಕ್ಯಾರೆಕ್ಟರ್, ಅವರ ಹೆಸರು ಇದೆ, ದೊಡ್ಡದಾಗಿ ಮಾತಾಡಲ್ಪಡ್ಲಿಲ್ಲ. ಆದರೆ ಪರಲೋಕ ಅವರ ಹೆಸರನ್ನ ಬಹಳ ಮುಖ್ಯತ್ವ ಪಡಿಸಿದ. ಯಾರಂತ ಕೇಳುವುದಾದ್ರೆ, ಪಾಲಿಕ್ರಫ್ ಅಂತ ಒಬ್ಬರಿದ್ದರು.
ಅವರ ಯೋಹಾನನ ಶಿಷ್ಯರು ಪದ್ಮಸ್ತೂಪದಲ್ಲಿ ಯೋಹಾನನಿಗೆ ಅವರು ಸೇವೆ ಮಾಡುವವರಾಗಿದ್ದರು. ಆ ಪಾಲಿಕ್ರಾಫೆ ಯೋಹಾನ್ ಹೇಳ್ತಾ ಎಲ್ಲವನ್ನ ಬರೆದು, ಪಾಲಿಕ್ರಾಫ್ನ ಕೆಲಸವೇ ಕೈಪ್ರತಿಯನ್ನ ಬರೆದು ಯೋಹಾನನಿಗೆ ಸುವಾರ್ತೆಯನ್ನ ಕಳುಹಿಸುವುದು. ಯಾರಾದ್ರೂ ಎಲ್ಲಾದ್ರೂ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅಲ್ಲಿರುವಂತ ಸಭೆಗೆ ತಗೊಂಡೋಗಿ ಅಂತ ಹೇಳ್ತಾ ಇದ್ರು. ಅಲ್ಲಿರುವ ಸಭೆಯಲ್ಲಿ ಅದನ್ನು ಓದಕ್ಕೆ ಕೇಳು ಅಂತ ಹೇಳ್ತಾ ಇದ್ರು. ಅದು ಹೋಗ್ತಾ ಹೋಗ್ತಾ ಆ ರೀತಿಯಾಗಿ ಎಷ್ಟೋ ಕಾಪೀಸ್ 100 ಕಾಪೀಸ್ ಆಗಿದ್ರು ಬರೆದಿದ್ದಾರೆ. ಕೈಯಲ್ಲೇ ಅವರು ಬರೆದಿದ್ದಾರೆ. ಅದನ್ನ ಚರ್ಮದ ಸುರುಳಿಯಲ್ಲಿ ಕೈಯಲ್ಲಿ ಬರೆದು ತಗೊಂಡು ಕೊಡ್ತಾ ಪಾಲಿಗ್ರಾಫ್ ಅನ್ನೇ ದೇವರು ಉಪಯೋಗ ಮಾಡಿದ್ರು ಯೋಹಾನ್ ಬರೆದಂತಹ ಈ ಪ್ರಕಟಣೆ ಗ್ರಂಥ ಹೋಗೋದಕ್ಕೆ. ಕಡೆಯದಾಗಿ ಆ ಪಾಲಿಗ್ರಾಫ್ ರಥಸಾಕ್ಷಿಯಾಗಿ ಸತ್ತರು, ಅವರು ಸುಡಲ್ಪಟ್ಟರು. ಆದ್ರೆ ಈ ಪುಸ್ತಕ ನೀವು ಹೇಳಿದ್ರಲ್ಲ ಸ್ವೀಕರಿಸಲಾಗ್ಲಿಲ್ಲ ಅಂತ, ಆ 3ನೇ ಶತಮಾನದಲ್ಲಿ ಆ ಸಂಘವು ಕುಳಿತು ಬುಕ್ಸ್ ನ ಬಂದು ಕಂಪೈಲ್ ಮಾಡ್ಬೇಕಾದ್ರೆ ಆಗ್ಲೇ ಸ್ವೀಕರಿಸಿಕೊಂಡ್ರು. ಅಲ್ಲಿಯವರೆಗೂ ಈ ಪುಸ್ತಕವನ್ನ ಲೈವ್ ಆಗಿ ಎಲ್ಲಾ ಪ್ರಾಂತ್ಯಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಉಪಯೋಗ ಮಾಡಿದಂತಹ ದೊಡ್ಡ ಪಾತ್ರೆ ಬಂದು ಪಾಲಿಗ್ರಾಫ್. ಸೊ ಆರಂಭದಲ್ಲಿ ಆ ಪುಸ್ತಕದ ಮಹತ್ವ ಗೊತ್ತಿಲ್ಲ, ಅವ್ರು ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಅನಂತರ ದೇವರಾತ್ಮನು ತಂದು ಸೇರಿಸಿದ್ರು. ಇವತ್ತು ಕರ್ತನ ಕೃಪೆಯಿಂದ ನಮ್ಮ ಕೈಯಲ್ಲಿ ಪರಿಪೂರ್ಣವಾಗಿದೆ. ಇನ್ನೊಂದು ಬದಲ ಇದು ರೆವಲ್ಯೂಷನ್ ಬುಕ್ ಇಲ್ಲ ಅಂದಿದ್ರೆ ನಮ್ಗೆ ಎಷ್ಟೊಂದು ವಿಷಯ ಗೊತ್ತಾಗ್ತಿಲ್ಲ. ಪರಲೋಕದ ಕುರಿತಾಗಿ, ಜಡ್ಜ್ಮೆಂಟ್ ಕುರಿತಾಗಿ ಎಲ್ಲ ಬರ್ದಿರೋದು ಬಂದ್ರೆ ರೆವಲ್ಯೂಷನ್ ಬುಕ್ ಅಲ್ಲೇ. ಏನು ಹೇಳ್ತಿರಲಿಲ್ಲ ಅಂದ್ರೆ ಮಲಕಿತ ನಿಲ್ತಾ ಇತ್ತು. ಇದು ಕೂಡ ನಾವು ಏನ್ ಮಾಡೋದು ಗೊತ್ತಿಲ್ಲದೆ ಇರ್ತಿದ್ವಿ. ಫೈನಲ್ ಆಗಿ ಒಂದು ಕ್ವಶನ್ ಬದರ್, ಅನೇಕರಿಗೆ ಏನಂದ್ರೆ ರೆವಲ್ಯೂಷನ್ ಬುಕ್ ಅಂದ್ರೆ ಒಂಥರ ಏನಂದ್ರೆ ಅದು ಬಹಳ ಡಿಫಿಕಲ್ಟ್ ಆದ ಪುಸ್ತಕ, ನಮ್ಮ ಕೈಲಿ ಓದಕ್ಕಾಗಲ್ಲ, ಏನು ಅರ್ಥ ಆಗಲ್ಲ. ಬಹಳ ಜನನು ಎಲ್ಲರೂ ಕೂಡ ಒಂದು ಬುಕ್ನ ಓದಲ್ಲ ಅಂತ ಇದೆ. ಅಂದ್ರೆ ಯಾವ ಬುಕ್ ಅಂದ್ರೆ ಅದು ಪ್ರಕಟಣೆ ಪುಸ್ತಕ. ಸೊ ಯಾರು ಕೂಡ ಅದನ್ನ ಓದೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದ್ರೆ ನನಗೆ ಅದು ಅರ್ಥ ಆಗಲ್ಲ, ಬಹಳ ಕಷ್ಟ ಇದೆ ಅಂತ ಹೇಳೋರು ಸುಮಾರು ಜನ ಇರ್ತಾರೆ. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಪ್ರಕಟಣೆ ಪುಸ್ತಕ ನಮ್ಗೆ ಅರ್ಥ ಆಗ್ಬೇಕಂದ್ರೆ ನಾವು ಯಾವ ರೀತಿಯಾಗಿ ಅದನ್ನ ಓದ್ಬೇಕು ಅದನ್ನ ನೀವು ಹೇಳೋದಾದ್ರೆ ಬಹಳ ಅನುಕೂಲವಾಗಿರುತ್ತೆ. ಈ ಬುಕ್ ಅನ್ನ ಓದುವ ವಿಧಾನವನ್ನ ಬೇಕಾದ್ರೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ದೇವರ ಚಿತ್ತವಾದ್ರೆ ಮಾತಾಡೋಣ. ಕರ್ತನ ಬರುವಿಗೆ ತಡವಾದ್ರೆ ನಾವೇನ್ ಮಾಡೋಣ ಅಂದ್ರೆ ಈ ಬುಕ್ ಅನ್ನ ಯಾವ ರೀತಿ ಓದಬೇಕು, ಒಂದು ವಾಕ್ಯವನ್ನ ತೆಗೆದು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಈ ರೀತಿಯಾಗಿ ಬುಕ್ ಅನ್ನ ಓದಬೇಕು. ಇನ್ನೊಂದನ್ನ ಏನ್ ಮಾಡೋಣ, ನಾವು ಎಕ್ಸ್ಪ್ಲೈನ್ ಮಾಡೋಣ. ಅದರ ನಂತರ ಅಧ್ಯಾಯವಾಗಿ ನಾವು ಅದನ್ನ ಹೇಳ್ಕೊಳ್ಳೋಣ. ಓಕೆ ಬದರ್, ಬಹಳ ಸಂತೋಷ ಬದರ್. ದೇವ್ರ ಕೃಪೆಯಿಂದ ಇವತ್ತು ರೆವಲ್ಯೂಷನ್ ಬುಕ್ ನಾವು ಸೀರೀಸ್ ಸ್ಟಾರ್ಟ್ ಮಾಡಿದೀವಿ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಇಂಟ್ರೊಡಕ್ಷನ್ ಕುರಿತಾಗಿ, ಬ್ಯಾಕ್ಗ್ರೌಂಡ್ ಕುರಿತಾಗಿ, ಪ್ರಕಟಣೆ ಪುಸ್ತಕ ಅಂದ್ರೆ ಏನು, ಇದೇನಕ್ಕೆ ವಿಶೇಷವಾಗಿದೆ ಎಂಬುದಾಗಿ ಬಹಳ ಅದ್ಭುತವಾಗಿ ಈ ಪ್ರಕಟಣೆ ಪುಸ್ತಕವಾಗಿ ಇಂಟ್ರೊಡಕ್ಷನ್ ವಿವರವಾಗಿ ಹೇಳಿದ್ರಿ. ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕಾಗಿ ಸಂತೋಷ. ಪ್ರೈಸ್ ಲಾರ್ಡ್.